ನಮಸ್ಕಾರ ವೀಕ್ಷಕರೇ, ಕನ್ನಡ ಧ್ವನಿ ವಾಹಿನಿಗೆ ಸ್ವಾಗತ. ನಾನು ಲಾಲ್ ಸಾಬ್ ಸವಾರ್ಗೋ. 20ನೇ ಶತಮಾನದ ಮಹಾನ್ ಸೂಫಿ ಸಂತ ಶ್ರೀ ಗುರು ಅಲ್ಹಾಜ್ ಶಾ ಮೊಹಮ್ಮದ್ ಅಬ್ದುಲ್ ಗಫಾರ್ ಖಾದ್ರಿ ಇವರ ಉರುಸಿನ ಜೊತೆಗೆ ಸರ್ವಧರ್ಮ ಸದ್ಭಾವನಾ ಸಮಾರಂಭ ಹಾಗೂ ಭಾವೈಕ್ಯತೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಇದೇ ಮೇ 12ರಂದು ಹಮ್ಮಿಕೊಳ್ಳುವ ಮೂಲಕ ನಾಡಿಗೆ ಭಾವೈಕ್ಯತೆ ಸಂದೇಶ ಸಾರುತ್ತಿರುವ ಸೂಫಿ ಸಂತ ಅಲ್ಹಾಜ್ ಡಾಕ್ಟರ್ ಬಕ್ತಿಯಾರ್ ಖಾನ್ ಪಠಾಣ್ ಇವರ ನೇರ ಸಂದರ್ಶನವನ್ನು ನಿಮ್ಮ ನೆಚ್ಚಿನ ಕನ್ನಡ ಧ್ವನಿ ವಾಹಿನಿ ಮೂಲಕ ಹಮ್ಮಿಕೊಳ್ಳಲಾಗಿದೆ. ತಮ್ಮ ಗುರುಗಳಾದ ಅಲ್ಲಾವುದ್ದೀನ್ ಶಾ ಮೊಹಮ್ಮದ್ ಅಬ್ದುಲ್ ಗಫಾರ್ ಖಾದ್ರಿ ಇವರಿಂದ ಗುರುದೀಕ್ಷೆ ಪಡೆದು ಕೊಲ್ಲಾರ ಪಟ್ಟಣದಲ್ಲಿ ಖಾನ್ ಖಾಯೆ ಗಫಾರಿಯಾ ಸ್ಥಾಪಿಸಿ ಪ್ರವಚನ ನೀಡುತ್ತಾ ಸರ್ವಧರ್ಮ ಸದ್ಭಾವನಾ ಸಂದೇಶ ಸಾರುತ್ತಾ ಕಷ್ಟ ಕೇಳಿಕೊಂಡು ಬರುವ ಭಕ್ತರನ್ನು ಉದ್ಧರಿಸುವ ಮೂಲಕ ಡಾಕ್ಟರ್ ಬಕ್ತಿಯಾರ್ ಖಾನ್ ಪಠಾಣ್ ವಿಜಯಪುರ ಮತ್ತು ಬಾಗಲಕೋಟ್ ಅವಳಿ ಜಿಲ್ಲೆಗೆ ಹೆಸರಾಗಿದ್ದಾರೆ. ಕಳೆದ 25 ವರ್ಷಗಳಿಂದ ಪ್ರತಿ ವರ್ಷ ವಿಶೇಷ ಸಾಧನೆಗೈದ ವ್ಯಕ್ತಿಗಳನ್ನು ಗುರುತಿಸಿ ಭಾವೈಕ್ಯತೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಅಂತೆಯೇ ಈ ಬಾರಿ ಮೇ 12ರಂದು ಜರುಗಲಿರುವ ಶ್ರೀ ಗುರು ಅಲ್ಹಾಜ್ ಶಾ ಮೊಹಮ್ಮದ್ ಅಬ್ದುಲ್ ಗಫಾರ್ ಖಾದ್ರಿ ಇವರ ಉರುಸಿನ ಜೊತೆಗೆ ಸರ್ವಧರ್ಮ ಸದ್ಭಾವನಾ ಸಮಾರಂಭ ಹಾಗೂ ಭಾವೈಕ್ಯತೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಈ ಬಾರಿಯ ಭಾವೈಕ್ಯತೆ ಪ್ರಶಸ್ತಿಯನ್ನು ವಿಧಾನಸಭಾಧ್ಯಕ್ಷರಾದಂಥ ಶ್ರೀ ಯುಟಿ ಖಾದರ್ ಅವರಿಗೆ ನೀಡಿ ಗೌರವಿಸಲಾಗುವುದು. ಇಂತಹ ನಿಸ್ವಾರ್ಥ ಸೇವಾ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡುತ್ತಿರುವ ಡಾಕ್ಟರ್ ಬಕ್ತಿಯಾರ್ ಖಾನ್ ಪಠಾಣ್ ಅವರ ಸ್ಮರಣೀಯವಾದ ಒಂದು ಸಂದರ್ಶನ ಇಲ್ಲಿದೆ ವೀಕ್ಷಕರೇ. ಭಾರತ ದೇಶವು ಶರಣರ, ಚಿಂತಕರ ಹಾಗೂ ಸೂಫಿಗಳ ನಾಡಾಗಿದ್ದು, ಇಂಥ ಭವ್ಯವಾದ ಭಾರತ ಖಂಡದಲ್ಲಿ ಮೊದಲಿಗರಾಗಿ ಸೂಫಿ ಸಂತರಾಗಿ ನೆಲೆ ನಿಲ್ಲುವ ಮೊಹಮ್ಮದ್ ಅಬ್ದುಲ್ ಗಫಾರ್ ಖಾದ್ರಿ ಉರ್ಫ್ ಅಲಹಾಬಾದ್ ಮೌಲಾನಾ ಅವರು. ಇವರು 1855ರಲ್ಲಿ ಅಲಹಾಬಾದ್ನಲ್ಲಿ ಜನಿಸ್ತಾರೆ. ಇವರು 1993ರಲ್ಲಿ ಆ ಅಲ್ಲಾಹನಲ್ಲಿ ಲೀನರಾಗುತ್ತಾರೆ. ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಪವಾಡಗಳನ್ನು ಮಾಡುವ ಮೂಲಕ ಭಕ್ತರನ್ನು ಉದ್ಧರಿಸಿ ನೆಲೆ ನಿಂತಿರುವ ಅಲಹಾಬಾದ್ ಮೌಲಾನಾ ಅವರ ಪರಮ ಶಿಷ್ಯರಾದ ಅಲ್ಹಾಜ್ ಡಾಕ್ಟರ್ ಬಕ್ತಿಯಾರ್ ಖಾನ್ ಪಠಾಣ್ ಅವರು ಸತತ 25 ವರ್ಷಗಳಿಂದ ಅಲಹಾಬಾದ್ ಮೌಲಾನಾ ಉರುಸು ಹಮ್ಮಿಕೊಳ್ಳುವ ಮೂಲಕ ನಾಡಿನಲ್ಲಿ ಶಾಂತಿ, ಸೌಹಾರ್ದತೆ, ಭಾವೈಕ್ಯತೆ ಹಾಗೂ ಹಿಂದೂ ಮುಸ್ಲಿಂ ಬಾಂಧವರ ನಡುವೆ ಅನ್ಯೋನ್ಯತೆಯನ್ನು ಬೆಳೆಸಲು ಸರ್ವಧರ್ಮ ಸದ್ಭಾವನಾ ಸಮಾರಂಭ ಹಮ್ಮಿಕೊಳ್ಳುತ್ತಿದ್ದು, ಈ ವಿಶೇಷ ಸಂದರ್ಶನ ನಮ್ಮ ಗುರುಗಳಾದ ಡಾಕ್ಟರ್ ಬಕ್ತಿಯಾರ್ ಖಾನ್ ಪಠಾಣ್ ಅವರಲ್ಲಿ. ಗುರುಗಳೇ, ಗಫಾರಿಯಾ ಸರ್ವಧರ್ಮ ಸದ್ಭಾವನಾ ಸಮಾರಂಭ ಹಾಗೂ ಅಲಹಾಬಾದ್ ಮೌಲಾನಾ ಭಾವೈಕ್ಯತೆ ಪ್ರಶಸ್ತಿ ಹಾಗೂ ಈ ಉರುಸು ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಮುಖ್ಯವಾಗಿ ನಿಮಗೆ ಪ್ರೇರಣೆ ಏನು? ನಿಮ್ಮೆಲ್ಲರಿಗೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಂದರ್ಭದಲ್ಲಿ ವೆಲ್ಕಮ್ ಮಾಡುತ್ತಾ, ನೀವು ಕೇಳಿದ ವಿಷಯ ಗುರುಗಳ ಉರುಸಿನ ಬಗ್ಗೆ. ನಾನು 1993ರಲ್ಲಿ ನಮ್ಮ ಅಲಹಾಬಾದ್ ಮೌಲಾನಾ ಗುರುಗಳ ಸೇವೆ ಅವ್ರ ಮಾಡುತ್ತಾ ಅವರ ಹಸ್ತದ ಮೇಲೆ ನಾನು ಅವರಿಗೆ ಮುರೀದ್ ಅಂತ ಹೇಳಿದ್ರೆ ಕನ್ನಡಕ್ಕೆ ಆಗ್ಬಿಟ್ಟು ಶಿಷ್ಯನಾಗಿ 93ರಲ್ಲಿ 83ರಲ್ಲಿ ನಾನು ಖಿಲಾಫತ್ ಅಂದ್ರೆ ಅವರ ಗುರುಬೋಧವನ್ನು ತಗೊಂಡು ನಂತರ ಅವರು ಕೆಲವೇ ದಿವಸ ಅವರ ಸೇವೆ ಮಾಡುತ್ತಾ ನಾನು
ಅವರ ಅವರ ಹೆಸರಿನಲ್ಲಿ ಅವರು ಲಿಂಗೈಕ್ಯ ಆದ ನಂತರ ಅದು ಮಹಾರಾಷ್ಟ್ರಕ್ಕೆ ಇಲ್ಲಿಂದ ಸಮೀಪ ನಮ್ಮೂರಿನಿಂದ ಸಾಕಷ್ಟು ಅಂದ್ರೆ ಒಂದು 500 ಕಿಲೋಮೀಟರ್ ದೂರದಲ್ಲಿ ಇರುವುದರಿಂದ 4-5 ವರ್ಷ ಏನೈತೆ ಇಲ್ಲಿಂದ ಜನರು ತಗೊಂಡು ಹೋಗಿ ಅಲ್ಲಿ ಸಮಾಧಿ ಮೇಲೆ ಉರುಸನ್ನು ಆಚರಿಸ್ತಿದ್ದೆವು. ಆದ್ರೆ ನನಗೊಂದು ರೀತಿಯಿಂದ ಏನು ಅನಿಸ್ತು, ಇಷ್ಟು ದೂರ ಹೋಗಿ ಅಲ್ಲಿ ಗದ್ದಿಗೆ ಮೇಲೆ ಆ ಉರ್ಸ ಗಂಧ ಎರಿಸಿ ಅಲ್ಲಿ ಕೆಲಸ ಮಾಡೋಕ್ಕಿದ್ರು ಇಲ್ಲಿ ಆದಷ್ಟು ನಮ್ಮೂರಿನಲ್ಲಿ ಅವರ ಹೆಸರಿನಲ್ಲಿ ಒಂದು ಸರ್ವ ಧರ್ಮ ಸದ್ಭಾವನಾ ಸಮಾರಂಭ ಅಂತ ಹೇಳಿ ಒಂದು 5 ವರ್ಷ ಅವ್ರನ್ನ ಸವಿ ನೆನಪಿನಲ್ಲಿ ಎಲ್ಲ ಧರ್ಮಗಳನ್ನು ಕೂಡಿಸಿ ಎಲ್ಲರೂ ವಿಶೇಷವಾಗಿ ನಮ್ಮ ಹಿಂದೂ ಬಾಂಧವರು ಮತ್ತು ಹಾಗೂ ಕ್ರೈಸ್ತರಿಗೆ ಗುರುಗಳಿಗೆ ಅವು ನಾವು ಸೇರ್ಕೊಂಡು ಒಂದು ಊರಿನ ಪ್ರಮುಖ ಜಾಗದಲ್ಲಿ ಕೆಲವೊಂದು ದಿವಸ ಹೀಗೆ ಅವರ ಸವಿ ನೆನಪನ್ನು ಮಾರ್ಚ್ 8ನೇ ತಾರೀಕಿಗೆ ಮಾಡ್ಕೋತ ಬಂದು ನಂತರ ಏನಂತ ಅವನಿಗೆ ಏನ್ ಅನಿಸ್ತು, ಇದ್ರ ಕೂಡ ಒಂದೇನಂತ ಬೇರೆ ಕೆಲಸ ಸೇರಿಸ್ಬೇಕು ಅಂತ ಹೇಳಿ ಅವರ ಹೆಸರಿನಲ್ಲಿ ಇಲಾಹಾಬಾದ್ ಮೌಲಾನಾ ಭಾವೈಕ್ಯತಾ ಪ್ರಶಸ್ತಿ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ರೆಡಿ ಮಾಡಿಸಿ ಅದಕ್ಕೆ ನಮ್ಮ ಪ್ರಶಸ್ತಿಗೆ ಒಂದು ಕಮಿಟಿಯನ್ನು ಮಾಡಿ ಆ ಕಮಿಟಿಗೆ ಈ ವಿಶೇಷ ಪ್ರಶಸ್ತಿ ಯಾರಿಗೆ ಕೊಡಬೇಕು ಅರ್ಥ ಅಧ್ಯಕ್ಷರಂದ್ರೆ ಶ್ರೀ ಕೃಷ್ಣ ಕೋಲಾರ್ ಕುಲಕರ್ಣಿ ಅವರು ಹಾಗೂ ಕೆಲವರು ಸೇರಿಸಿ ಒಂದು ಕಮಿಟಿ ಮಾಡಿಕೊಂಡು ಇದೇ ರೀತಿಯಾಗಿ ನಾವು ಮೊಟ್ಟ ಮೊದಲು ಇವರು ವರ್ಷ ಸರ್ವ ಧರ್ಮ ಸದ್ಭಾವನಾ ಅಂತ ಹೇಳಿ ಇದು ಕೋಲಾರದಲ್ಲಿ ಹೊಸ ಕೋಲಾರದಲ್ಲಿ ನಾವು ಏನೈತ ಅವರ ಹೆಸರಿನಲ್ಲಿ ಒಂದು ಗುರುಕುಲವನ್ನು ಕಟ್ಟಿಸಿ ಅದಕ್ಕೆ ಗಫಾರಿಯಾ ಖಾನ್ಕಾ ಅಂತ ಹೇಳಿ ಹೆಸರು ಇಟ್ಟು ಆ ಆವರಣದಲ್ಲಿ ಒಂದು ಶ್ರೀ ಮೊದಲೇ ಪ್ರಶಸ್ತಿ ನಾವು ಕೊಟ್ಟಿದ್ದು ಇಬ್ರಾಹಿಂ ಮಾಲಿಂಗ್ಪುರ್ ಸುತಾರ್ ಇಬ್ರಾಹಿಂ ಇವರ ಇವರಿಗೆ ಸೇರಿತು. ನಂತರ ಈ ವರ್ಷ ಏನಂತ ಹೀಗೆ ಒಂದು ವರ್ಷ ಮುಸ್ಲಿಮರಿಗೆ, ಒಂದು ವರ್ಷ ಮುಸ್ಲಿಮೇತರಿಗೆ ಈ ರೀತಿ ಮಾಡ್ಕೊತ ಬಂದು ಇವತ್ತೈತಿ 25ನೇ ವರ್ಷದ್ದು ಈ ವೇಳೆಯಲ್ಲಿ ಇದು ಅವಾರ್ಡ್ ಕೊಡುವುದು ಮುಸ್ಲಿಮರ ಪಾಳಿ ಇತ್ತು. ಅದನ್ನು ವಿಶೇಷವಾಗಿ ಇವರೆಲ್ಲರೂ ಸೇರಿಕೊಂಡು ವಿಚಾರ ಮಾಡಿದ್ರು. ವಿಧಾನಸಭೆ ಅಧ್ಯಕ್ಷರಾದಂತ ಅಥವಾ ಸ್ಪೀಕರ್ ಅಂತ ಹೇಳಿ UT ಖಾದರ್ ಅವರಿಗೆ ಇದನ್ನು ಕೇಳಿದ್ರು. ಅವರು ಸಂತೋಷದಿಂದ ಒಪ್ಕೊಂಡು ಬರ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಆದ್ರೆ ಒಂದು ಡೇಟ್ ಕೊಟ್ಟಿದ್ರು 12ನೇ ತಾರೀಕಿಗೆ ಮಾಡಿದ್ರೆ 12 ಮೇಕ್ ನನಗೆ ಅನುಕೂಲ ಆಗ್ತಾ ಅದರಂತೆ ಅವ್ರ ಅನುಕೂಲ ಸಲುವಾಗಿ ನಾವು ನಾಳೆ ಅಂದ್ರೆ ಸೋಮವಾರ ದಿವಸ ಮೇ 12ನೇ ತಾರೀಕಿಗೆ ಈ ವರ್ಷವನ್ನು ಇಟ್ಕೊಂಡಿದ್ದೇವೆ. ಜೊತೆಗೆ ಅಲಹಾಬಾದ್ ಮೌಲಾನಾ ಅವರ ಶಿಷ್ಯರಾಗೋಕೆ ಮುಖ್ಯ ಕಾರಣ ಏನು? ನನಗೇನಂತಲ್ಲ ಒಂದು ಕೆಲವು ದಿವಸ ಮುಂಚೆ ನಾನು ಯಾವಾಗಲೂ ನನ್ನ ಧರ್ಮದ ಬಗ್ಗೆ ಮಾನವೀಯತೆ ಬಗ್ಗೆ ನಾವು ಒಂಥರದ ಚಿಂತನೆ ಮಾಡ್ತಿದ್ದೆ. ಆ ಚಿಂತನಕ್ಕೆ ಏನೈತಲ್ಲ ಪಟ್ಟಿಪಾಡಿಗಾಗಿ ಡಾಕ್ಟ್ರಿ ಇದು ವೈದ್ಯಕೀಯ ವಿದ್ಯೆಯನ್ನು ಇತ್ತು ವಿಷಯವಾಗಿ ಆದ್ರೂ ಆತ್ಮಕ್ಕೆ ಮನಸ್ಸಿಗೆ ಸಮಾಧಾನ ಸಿಗಲಿಲ್ಲ. ಯಾರಾದ್ರೂ ಒಬ್ಬನ ಗುರುವಿನ ಹುಡುಕಿಕೊಂಡು ಒಬ್ಬನ ಗುರುವಿನ ಮಾಡಿಕೊಂಡು ಗುರು ತೋರಿಸಿದ ಮಾರ್ಗದರ್ಶನದಲ್ಲಿ ನಡೆದ್ರೆ ಪರಮಾತ್ಮ ಮೆಚ್ಚುವನು ಎಂದು ತಿಳಿದು ಗುರು ಹುಡುಕಾಡ್ತಿದ್ದಾನ. ನನಗ್ ಮನಸ್ಸಿಗೆ ಸಮಾಧಾನ ಆಗ್ಲಾರ್ದಂಗೆ ಯಾವ ಒಬ್ರು ನನಗೆ ತೃಪ್ತಿ ಸಿಗ್ಲಿಲ್ಲ. ಎಲ್ಲ ಕಡೆ ಅಡ್ಡಾಡಿದ್ರು. ಒಂದ್ ದಿವ್ಸ ಏನೈತಲ್ಲ ನಾ ಹಾಗೆ ಇದ್ದಾಗ ಒಂದು ಇಲಾಹಾಬಾದ್ ಮೌಲಾನಾ ನೀ ಎಲ್ಲೆಲ್ಲಿ ಭಾಷಣ ಮಾಡ್ತೀಪ, ನೀನ್ ಅಲಹಾಬಾದ್ ಮೌಲಾನಾ ಏನ್ ಹೇಳಿ ಒಬ್ಬರು ಈಗ ಹಿಂಗ ನಕ್ಷರಿ ಮಾಡಿದ್ರು, ಟೀಕಿಸಿದ್ರು. ಆದ್ರೆ ಆವಾಗ ನನಗೇನೈತೆ ಅರಿವಾತು. ನಮ್ಮ ಎಲ್ಲಾರು ಹಿಂದಿನ ಮಂದಿಗೆ, ನಮ್ಮ ತಂದೆ ತಾಯಿಗಳ ವಯಸ್ಸಿನವರು ಇದ್ದವರು, ಊರ್ ಹಿರಿಯರಿಗೆ ಅಲಹಾಬಾದ್ ಮೌಲಾನಾ ಯಾರು ಎಂತರ ಇದ್ರು ಅವರು ಅಂತ ಕೇಳ್ಕೊತ ಅಡ್ಡಾಡ್ರ. ಕೇಳಿದ್ರು ಅವ್ರನ್ನೆಲ್ಲ ಹೇಳಿದ್ರು, ಬಹಳ ಮೊದಲು ಬರ್ತಿದ್ರು, ನಾವು ಸಣ್ಣಾಗಿದ್ದಾಗ ಬರ್ತಿದ್ರು, ಕೋಲಾರಕ್ಕೂ ಬರ್ತಿದ್ರು, ಇಡೀ ಕರ್ನಾಟಕ ಸಂಚಾರ ಮಾಡ್ತಿದ್ರು. ಅವರು ಮಧ್ಯಪ್ರದೇಶ ಹಾಗೂ ಮಹಾರಾಷ್ಟ್ರ, ಉತ್ತರ ಪ್ರದೇಶ ಇಲ್ಲಿ ಸಂಚರಿಸುತ್ತಿದ್ರು. ಅಲ್ಲಿ ಇರ್ಲಿಕ್ಕಿರಪ್ಪ ಸತ್ತಿರ್ಬೇಕಂತ ಹೇಳಿದ್ರು.
ನೀವೆಲ್ಲರೂ ಹಿರಿಯರು. ನಾನು ಮನಸ್ಸಿಗೆ ಒಂದೆರಡು ನೋವು ಮಾಡ್ಕೊಂಡು ಬಿಟ್ಟೆ. ಒಂದ್ 2-3 ವರ್ಷ ತಿಂಗಳು ಹೋಗಿದ್ದಿಲ್ಲ. ಅವರು ಸ್ವತಃ ಏನೈತ್ರ ಗದ್ದಮಕೆರೆ ಕ್ರಾಸ್ನಲ್ಲಿ ಒಂದ್ ಟಾಂಗಾದಲ್ಲಿ ಕುಂತು ಬಾಗಲಕೋಟೆಗೆ ಹೊಂಟಿದ್ರಂತ. ಆ ನಮ್ಮೂರಿನ ಒಂದು ಹುಡುಗ ಮೀನಾ ತಗೊಂಡು ಅಲ್ಲಿಗೆ ಹೊಂಟಿದ್ದ. ಆ ಹೋಗೋ ಹೊತ್ತಿನಾಗ ಅವಂಗ ಕೇಳಿದ್ರತ್ ಯಾವ್ರಪ್ಪ ಅಂತ. ನಾ ಕೋಲಾರದವ್ರಿ, ಆದ್ರೆ ಬಕ್ತಿಯಾರ್ ಖಾನ್ ಗೊತ್ತ ನನಗೆ. ಅವ್ರು ಹೇಳತ್ತ ನನ್ಗೆ ಗೊತ್ತಾರ್ರಿ, ನಮ್ಮೂರಾಗ ಏನೈತ್ರ ಅವರು ಡಾಕ್ಟರ್ ಮಾಡ್ತಾರೆ ಮತ್ತೆ ಮೇಲಾಗಿ ಧರ್ಮದ ಕೆಲಸ ಮಾಡ್ತಾರ ಅಂತ ಹೇಳಿದ್ರು. ಅವಾಗ ಅವಂಗ ಹೇಳಿದ್ರಂತ. ಅವಂಗ ಹೇಳುವ ನಾ ಸತ್ತಿಲ್ಲ ಬದುಕಿನಿ, ಬಂದ್ ಏನೈತ್ರ ಗುರುಗೊತ್ತು ಶಿಷ್ಯ ಆಗತ್ತೆ ಅವಂಗ ಹೇಳಿದ್ರಂತ. ಅವ್ನು ಅದೇ ಸಾಯಂಕಾಲ ಬಂದ್ ಆ ಸುದ್ದಿ ಮುಡಿಸಿದಾಗ ನನಗೆ ಎಷ್ಟೋ ನನಗೆ ಅವ್ರಿಗೆ ನೋಡಿಲ್ಲ, ಅವ್ರು ನನಗೆ ನೋಡಿಲ್ಲ. ಬರೇ ಏನಾಯ್ತು ನನ್ನ ಮನಸ್ಸಿನಲ್ಲಿ ಅವ್ರು ಏನೈತಿಲ್ಲ ಈ ಸುದ್ದಿ ಅಂತರದಿಂದ ತಿಳ್ಕೊಂಡು ನನಗೆ ಹೇಳಿ ಕಳಿಸಿದ್ರು. ನನಗೆ ಅತಿ ಸಂತೋಷ ಆಯ್ತು. ಅದೇ ದಿವಸ ರಾತ್ರಿ ಹೋಗಿ ಮರುದಿವ್ಸ ಮುಂಜಾನೆ ಅವ್ರ ಕೈ ಮೇಲೆ ದೀಕ್ಷೆ ತಗೊಂಡು ಅವರು ವಿಶೇಷವಾಗಿ ನಮ್ಮ ನಾಡಂತ ಬಸವನಾಡು. ಇದಕ್ಕೆ ಭಾರತ ಅದರ ವಿಶೇಷ ಬಾಗೇವಾಡಿ ತಾಲೂಕು ಅಂದ್ರೆ ಬಸವನಾಡು. ಆ ಬಸವನಾಡಿನಲ್ಲಿ ನಮ್ಮದು ಕೋಲಾರನ ಐತೆ, ಬಸವನ ಬಾಗೇವಾಡಿಯಲ್ಲಿ ಬರುವುದು. ಇಲ್ಲಿಗೆ ಹೆಚ್ಚಾಗಿ ಏನೈತಲ್ಲ, ನಾನು ಅವ್ರ ಬಗ್ಗೆ ಪವಾಡ್ ನೋಡಿ ನಾ ಅವ್ರಿಗೆ ದೀಕ್ಷೆ ತಗೊಳ್ಳಿಲ್ಲ. ಅವ್ರ ಜನರು ಅವ್ರನ್ನ ಹೊಗಳಿದ್ದು ನೋಡಿ ನಾನು ನೋಡಿದ್ದಿಲ್ಲ. ಅವ್ರು ಯಾರು ಪಂಡಿತರು ಇದ್ರು, ಮೌಲ್ವಿ ಇದ್ರು, ಅವರು ಹಾಫೀಸ್ನು ಇದ್ರು, ಇಷ್ಟು ಎಲ್ಲ ಅವರಂತ ವಿಶೇಷತೆ ಇದ್ದಿದ್ದು ನಾನು ನೋಡಿ ಅವರ ವಿಶೇಷವಾಗಿ ಎಲ್ಲರನ್ನು ಪ್ರೀತಿಸುದು. ಏನೈತ್ರ ಅವ್ರು ಕೆಲವೊಂದ್ ದಿವ್ಸ ಬಾಗಲಕೋಟೆನಾಗ ವಸ್ತಿ ಇದ್ದಾಗ ನಾವು ಅವ್ರು ಕೂಡ ಹೋಗಿ ಇರ್ತಿದ್ದ, ನೋಡ್ತಿದ್ದೆ. ಸಂತಾನ 100 ಮಂದಿ ಏನೈತ್ರ ಮಕ್ಕಳು ತರ್ತಿದ್ರು. ಯಾರೋ ತನ್ನ ವೇದನೆಗಳನ್ನು ತೋಡ್ಕೊಳ್ಳಿಕ್ಕೆ ಬರ್ತಿದ್ರು. ಎಲ್ಲರೂ ಕೂಡ ನಕ್ಕೋತ ವಿಶೇಷವಾಗಿ ಅವ್ರಿಗೆ ಆಶೀರ್ವಾದ ಮಾಡಿ ಅರ್ಥಾತ್ ದುವಾ ಮಾಡಿ ಕಳಿಸಿದ್ರು. ನಮ್ಗೆಲ್ಲರಿಗೆ ಸರಿ ಆತ್ರಿ ಅಂತ ಹೇಳಿದ್ರು. ಅವ್ರ ವಿಶೇಷ ಇನ್ನೊಂದು ಪವರ್ ಅಟ್ಲೀಸ್ಟ್ 100 ವರ್ಷ ಇದು ಮೂಡಲ್ಗಿ ಬೇರಂತ ಜಿಲ್ಲಾ ಅಂತದ್ದು. ಮೂಡಲ್ಗಿಯಲ್ಲಿ ಅವರು ನಾ ಹೋಗಿದ್ದೆ ಅಲ್ಲಿ. ಅವ್ರ ಒಂದು ಸೀನ್ ಇದು. ಅವ್ರ ಒಂದಾಗ ಏನಿತ್ತಲ್ಲ ಜನ ಮಂದಿಗೆ ಹೇಳಿದ್ರತ್ತಲ್ಲಿ, ನಂದು ಯಾರು ಏನಿತ್ತಲ್ಲ ಫೋಟೋ ತಕ್ಕೋಬೇಡ್ರಿ. ಯಾರಾದ್ರೂ ನೀವು ನನ್ನ ತುಡುಗಿನ ತಕ್ಕೊಂಡ್ರಿ, ಯಾವ್ದೇ ರೀತಿ ನೀವು ನನ್ನ ಫೋಟೋ ತಕ್ಕೊಂಡ್ರ ಅವ್ ನಾಯಿಗತ್ತೆ ಬಗಳಿ ಸಾಯ್ತಾನ ಅಂತ ಹೇಳಿದ್ರತ್ತವ್. ಅವ್ ತನ್ನ ಯೌವನದಾಗ ಆ ವಿಷಯ ಏನೈತಲ್ಲ. ನಾ ಹೋದಾಗ ಈಗ ಯಾವಾಗ ಮುಡುಗಿಗೆ ಬಂದು ಹೋಗಿದ್ದ, ಅವ್ರು ನಮ್ಗೆ ಯಾವನ್ ಫೋಟೋ ಸಿಕ್ತು ಒಂದು ಅದ್ ತಗೊಂಡಾಗ ಅವ್ರು ಹೇಳಿದ್ರು, ಫೋಟೋ ತಕ್ಕೊಳಕ ನಾವು ಸಣ್ಣವ್ರಿದ್ದೇವು. ಅವಾಗ ಅಲ್ಲಿ ಮುದುಕೇ ಹೇಳಿದ್ರು, ನಾವು ಸಣ್ಣವ್ರಿದ್ದಾಗ ಬರ್ತಿದ್ರು ನಮ್ಮ ಮನೆಗಳಿಗೆ. ಅವ್ರು ಹೇಳಿದ್ರು ವಿಶೇಷ ನಾವು ಫೋಟೋ ತಕ್ಕೋಬಾರ್ದು, ಎಲ್ಲಿ ಕಾರಣ ನಾಯಿಗತ್ತೆ ಬದಲು ಸಾಯ್ತಾನಂತೇಳಿ. ಅಲ್ಲಿ ಒಬ್ಬನ ಹೆಸರು ನನಗೆ ಜ್ಞಾಪಕ ಉಳಿಯಲ್ಲದು. ಅವ್ನು ತುಡುಗಿನ ಫೋಟೋ ತಕ್ಕೊಂಡಿದ್ನ. ತಕ್ಕೊಂಡಾಗ ಆ ಜನ ಹೇಳಿದ್ರು, ಮುಂದೆ ಅವ್ನು ಸಾಯಿದ ಕಾಲಕ್ಕೆ ನಾಯಿಗತ್ತೆ ಬಗಳೆ ಸತ್ತ ಅಂತ ಹೇಳಿ ಇವೊಂದು ಪವರ್ ಕೇಳಿದ್ದ. ಬಹಳಷ್ಟು ಮಂದಿ ಅವ್ರಿಗೆ ಮಕ್ಕಳಾಗ್ಲಾರ್ದವ್ರಿಗೆ ಹಮ್ದರ್ದ ಯುನಾನಿ ಮೆಡಿಸಿನ್ ಕೊಡ್ತಿದ್ರು, ಅವ್ರು ದುವಾರು ಮಾಡ್ತಿದ್ರು. ಅವು ಏನಿಗೆ ರೀತಿ ಅಂತ ಮಕ್ಕಳಾಗ್ಲಾರ್ದು ಬಂದಿಯವ್ರಿಗೆ ಮಕ್ಕಳಾಗಿದ್ವು. ಅನೇಕ ಮಂದಿಗೆ ಏನೈತಿಲ್ಲ ಹಾವು ಕಡ್ದಿದ್ವು, ಅದು ವಿಷ ಸರ್ಪ ಕಚ್ಚಿದ್ರು, ವಿಷ ಹುಳ ಕಚ್ಚಿದ್ರು. ಅದಕ್ಕೇನೈತ ಬರೀ ಮಂತ್ರ ಶಕ್ತಿನಿಂದ ಕಡಿಮೆ ಮಾಡ್ತಿದ್ರು. ಈ ದೆವ್ವ ಮತ್ತು ಭೂತ ಈ ಏನು ಅದಾವ ಇವನು ಐತಲ್ಲ ಬಿಡಿಸ್ತಿದ್ರು. ಅವನು ನೋಡಿದ್ದು. ಹೀಗಾಗಿ ಅವ್ರ ಜೀವನ ತರ ಒಂದು ವಿಚಿತ್ರ ಏನು ಯಾವ ಆಸೆ ಇಲ್ಲ, ಏನಿಲ್ಲ. ಏನೇ ಇದು ಎಲ್ಲಿ ಯಾರ ಏನ್ ರೀತಿ ಹೋಗಿದ್ರು ತನ್ನ ಕಿಸೆ ತುಂಬಿಕೊಂಡು ಯಾರ ಮನ್ಯಾಗ ಇರ್ತಿದ್ರು ಅವ್ರಿಗೆ ಕಿಸೆ ಖಾಲಿ ಮಾಡಿ ಕೊಟ್ಟು ಹೋಗ್ತಿದ್ರು. ಅವ್ರ ಒಂದು ವಿಶೇಷತನ ಏನಂದ್ರೆ ಅವ್ರು ಕೂಡ ಯಾರ್ಯಾರು ಬೆಟ್ಟಿಗೆ ಬರ್ತಾರ ಅವ್ರಿಗೂ ಊಟ ಕೊಡ್ಬೇಕು. ಅವ್ರಿಗೆ ಇವ್ರಿಗೆ ಇನ್ನು ಕುಣಿಸ್ಬೇಕು. ಅವ್ರಿಗೆ ಚಂತನ 100 ಮಂದಿ ಬಂದ್ರು ಸಹಿತ ಚಂತನ ಅವ್ರಿಗೂ ಊಟ ಕೊಡ್ಬೇಕು. ಹೋಗೋತ್ನಾಗ ಟೈಮ್ ಇತ್ತಲ್ಲ, ಟೈಮ್ ದೇವಿಗೆ ಎಷ್ಟು ಇರ್ತದ್ದು ಎಲ್ಲ ಬಿಚ್ಚಿ ಅವ್ರಿಗೆ ಇಟ್ಟು ಹೋಗ್ಬಿಡ್ತಿದ್ರು. ಬ್ಯಾಡ್ರಿ ಅಂದ್ರೆ ಸಹಿತ ಇರೋದು ಕೊಟ್ಟು ಹೋಗ್ತಿದ್ರು. ಈ ವಿಶೇಷತನೂ ವಿಶೇಷಕೊಂಡು ನಾವು ಒಂದ್ಸಲ ಮನೆ ಮಂದಿ ಎಲ್ಲಾರು ಕೂಡಿ ಒಂದು ಅಲ್ಲಿ ದರ್ಶನಕ್ಕೆ ದರ್ಗಾ ಕೊಂಡಿದ್ದು. ಹೊಂಟಾಗ ಡೇಟ್ ನನಗೆ ನೆನಪಿಲ್ಲ. ನಾನು ಆ ತಾರೀಕಿಗೆ
ಬೆಳಗಿನ ಜಾವ 4:00 ಅದು ಆಗಿತ್ತು. ಆ ಪಾಟಣ ಅಥವಾ ಒಂದು ಹಳ್ಳಿ ಅಂತ ಐತಿ ಮಹಾರಾಷ್ಟ್ರದಾಗ. ಅಲ್ಲಿ ಗಾಡಿ ಸ್ಲೀಪ್ ಆಗಿ ತೆಗ್ಗಿಗೆ ಬಿತ್ತು. ನಾವು ಎಲ್ಲಿ ಮನೆ ಮಂದಿ ಎಲ್ಲಾ ಇದ್ದೇವೆ ಅದ್ರ. ಒಂದಿಬ್ರು ನನ್ನ ಭಕ್ತರು ಇದ್ರು. ಅದು ಬಿದ್ದಿದ್ದು ಗಾಡಿ ಬಿದ್ದಿದ್ ನೋಡಿದ್ರೆ ಯಾರು ಉಳಿಬಾರ್ದು. ನಾವು ಅಲ್ಲಿ ಸುತ್ತಮುತ್ತ ಸೇರಿದ ಜನ ಓಡಿ ಬಂದ ನಮಗೇನು ಗಾಡಿ ಅಲ್ಲೇ ಬಿತ್ತು. ನಮಗೆಲ್ಲಾರು ತಕ್ಕೊಂಡ್ರು. ನೀರಲ್ಲಿ ಬಿದ್ದಿತ್ತು, ಯಾರಿಗೇನು ಆಗಿದ್ದಿಲ್ಲ ಅಂತೇಳಿ ಬಸ್ ಟ್ರಕ್ನವರು ಅದು ಹೋಗುವ ನೋಡಿ ಕೇಳ್ತಿದ್ರು, ಎಷ್ಟು ಮಂದಿ ಸತ್ತಾರ ಇದ್ರಾಗ, ಎಷ್ಟು ಸತ್ತಾರತ್ತೆ, ಏನೂ ಆಗಿಲ್ರಿ ಅಂತ ಹೇಳ್ತಿದ್ದು. ಈ ರೀತಿ ಏನೈತಲ್ಲ ಅದೊಂದು ಅವ್ರ ಪವಾಡ. ಅಲ್ಲಿದ್ದ ಹೊಳ್ಳಿ ಇದ್ದಿದ್ದು ಏನಂತ ಅಲ್ಲಿ ದಾನ ಮಾಡಿ ಅವ್ರ ಹೆಸರಲ್ಲಿ ಹೊಳೆ ಬಂದು ನಂತರ ನನಗೇನೋ ಒಮ್ಮೆ ಇದು ಆಯ್ತು. ಕೋವಿಡ್ ನಲ್ಲಿ ಏನೈತಲ್ಲ ಬಹಳ ಸೀರಿಯಸ್ ಆದೇನೋ. ಅವರು ಮಾರ್ಚ್ 8 ಮತ್ತು ಅವಾಗ ಲಿಂಗದಾಗ ಆಗೋ ಹೊತ್ನಾಗ ಮಾರ್ಚ್ 8 ರಂಜಾನ್ 93 ಇತ್ತು. ರಂಜಾನ್ 13 ಇತ್ತು. 13 ತಾರೀಕಿಗೆ ಈ ಸಲ ಕೋವಿಡ್ ಆದಾಗ ರಂಜಾನ್ದಾಗ ಕೋವಿಡ್ ಆಗಿತ್ತು, ಬಹಳ ಸೀರಿಯಸ್ ಆದ. ಆ ದಿವಸ ನನಗೆ ಅರಿವಿದ್ದಿಲ್ಲ, ಬದುಕ್ತೀನೋ ಸಾಯ್ತೀನೋ ಅಂತ. ಇವ್ರಿಗೆ ಏನಿತ್ತಲ್ಲ ನಾನು ಹೆವಿ ಬಗ್ಗೆ ಕನಸಿನಲ್ಲಿ ಇವ್ರಿಗೆ ಅಲ್ಲಿ ಮಂದಿ ಫೋನ್ ಮಾಡಿ ಕೇಳಿದ್ರು. ಯಾಕಂದ್ರೆ ಅವ್ರು ರಂಜಾನ್ 13ನೇ ತಾರೀಕಿಗೆ ಅಲ್ಲಿ ಗಂಧ ಏರಿಸ್ತಾರೆ ಮಹಾರಾಷ್ಟ್ರದವ್ರು. ನಾವು ಕರ್ನಾಟಕದವರು ಮಾರ್ಚ್ 8 ಕ್ರೂವ್ ಮಾಡ್ತೀವಿ. ಇದು ಈ ರೀತಿ ಅವ್ರು ಆ ದಿವಸ ಅಲ್ಲಿ MD ಡಾಕ್ಟರ್ ಅವನು ಗಂಧದಾಗ ಬರ್ತಾನ. ಅವ್ರಿಗೆ ಕನಸಾಗಿ ಹೋಗಿ ಹೇಳಿರತ್ತ. ಅದೇ ಸ್ವಲ್ಪ ಜಂಪ್ ತಗೊಂಡಿದ್ದು. ಇಲ್ಲ ನಾನೊಬ್ಬ ಶಿಷ್ಯ ಅಲ್ಲಿ ಭಕ್ತಿಯಾರ ಅನ್ನವ ಬಾಳ ಇದ್ದೋದನ ಅವ್ರಿಗೆ ಉಪಚಾರ ಮಾಡಂಗತ್ತೇಳಿ ಅಲ್ಲಿ ಹೇಳಿದ. ಅವನ ಎಚ್ಚರಾಗಿ ಮುಜಾ ಅವ್ರ ಗದ್ಗಿ ಸೇವೆ ಮಾಡಿ ಅವ್ನು ಕೇಳಿರತ್ತ. ಭಕ್ತಿಯಾರ ಅಂದ್ರೆ ಇಲ್ರಿ ಕರ್ನಾಟಕದವ್ರು, ಅವ್ರ ಅಡ್ರೆಸ್ ಏನಾಗ್ತಾರ ಮುತ್ತಾರ ಕನಸಿನಾಗ ಬಂದು ಹಿಂಗೆ ಹೇಳಾಗಿರ್ತಾರ, ಸೀರಿಯಸ್ ಅದ ಅಂತವ್. ಇವ್ನು ಫೋನ್ ಮಾಡಿ ಕೇಳೋಣ ಇವ್ ಮಾತಾಡಿದಂತ. ಇಲ್ರಿ ಆರಾಮದಾರಿ ಏನಾಗಿಲ್ಲ ಅಂತ ಇವ್ ಏನೋ ಸ್ವಾಭಾವಿಕ ಹೇಳ್ತಲ್ಲ. ಹೆಂಗಿದೆ ಅಂದ್ರೆ ಆರಾಮದೇವ್ ಕೇಳ್ತಲ್ಲ. ಆ ರೀತಿ ಹೇಳೋಣ ಇಲ್ಲ ನನಗೆ ಮುತ್ತೆ ಕನಸಾಗಿ ಬಂದು ಹೇಳೋಣ ಸೀರಿಯಸ್ ಆಗ್ತೇವೆ ಅದಾಗಿ ನೀವ್ ಹೇಳ್ತೇನೋ. ಇವು ಒಪ್ಕೊಂಡು ಆ ಹೊತ್ತಿನಾಗ ಏನಿತ್ತಲ್ಲ ಹೌದ್ರಿ ಅಂತ ಹೇಳಿ ಎಲ್ಲ ಹೇಳಿ ಆ ಡಾಕ್ಟರ್ ಕೇಳಿ MD ಡಾಕ್ಟರ್ ಇದ್ದ ಅವ್ರ ಅವ್ರ ವಿಶೇಷತನ ಪಡ್ಕೊಂಡು ಇವ್ರು ನನ್ನ ಉಪಚಾರ ಮಾಡಿದ್ರು. ಆ ಗಂಡಾಂತರದಿಂದ ಅವ್ರ ಅನುಗ್ರಹದಿಂದ ಅವರ ಆಶೀರ್ವಾದದಿಂದ ಬದುಕಿನ ಉಳಿದ ಈ ರೀತಿ ಅವರು ಇದು ಅವರ ಪವಾಡ. ಹಿಂದೂ ಮತ್ತು ಮುಸ್ಲಿಂ ಎಲ್ಲರನ್ನೂ ಕಮಿಟಿ ಒಳಗೆ ಹಾಕೊಂಡಿರಿ. ಇದಕ್ಕೆ ಒಂದು ಪ್ರೇರಣೆ ಏನು? ಸರ್ವಧರ್ಮ ಸದ್ಭಾವನೆ ಮಾಡ್ಬೇಕಾದ್ರೆ ನಮ್ಮ ಮನೆ ಹಳೆ ಊರಿನಲ್ಲಿ ಇದ್ದಿದ್ದು ಹಿಂದೂಗಳು ಮತ್ತು ನಾವು ಮುಸ್ಲಿಮರು ಇರುವ ಇಲ್ಲಿ ಸ್ವಲ್ಪ ಮನೆ ಆಗ್ಲಿ ಬಾಳ ಮನೆ ಆಗ್ಲಿ ಈ ರೀತಿ ಅವ್ರ ಮಗ್ಗಲ್ಕೆ ಇದು ನಾವು ಬೆಳಗಾವರು ಮುಂದೆ ಏನೈತಿಲ್ಲ ವೈದ್ಯಕೀಯ ಉದ್ಯೋಗ ಮಾಡೋ ಹೊತ್ತಿನಾಗ ಅದನ್ನ ಯಾರು ಬಡ್ರು ಯಾರು ಇದು ಕೀಳು ಜಾತಿಯವರು ಗೊತ್ತಿಲ್ಲದ ಎಲ್ಲಾರು ಕೂಡ ಒಳ್ಳೆ ರೀತಿಯಿಂದ ಒಬ್ಬ ವೈದ್ಯ ಅಂದ್ರೆ ಎಲ್ಲಾರು ಬರೋರ ಅವ್ರು ಕೂಡ ನನ್ಗೇನಿತ್ತ ಹೆಚ್ಚಿಗೆ ಇದು ಅವ್ರು ಕೂಡ ಇದು ಇತ್ತು, ಹೋಗ್ತು ಬರೋದು ಮಾತಾಡೋದು ಅವ್ರು ಕೂಡ ಹೆಚ್ಚಿನ ಪ್ರೇರಣೆ ಇತ್ತು. ಅದೇ ಭಾವ ಮುಂದೆ ಈ ವೇಷ ಮಾಡಿದ್ರೆ ಎಲ್ಲಿ ನಾವು ಗದ್ಗಿ ಇರ್ತದ ದರ್ಗಾದ ಇರ್ತಾವ ಅಲ್ಲಿ ಹಿಂದೂಗಳು ಮತ್ತು ಬೌದ್ಧರು ಎಲ್ಲ ಧರ್ಮೀಯರಲ್ಲಿ ಇರ್ತಾರ ದರ್ಗಾದಾಗ. ಆ ದರ್ಗಾದಾಗ ಇರ್ತಾರಂದ್ರ ಅವ್ರು ಲಿಂಗದಾಗ ಆದ ನಂತರ ಅವ್ರಿಗೆ ಹೋಗಿ ಭೇಟಿ ಹಾಕ್ಯಾರ. ನಾನು ದರ್ಗಾದ ಅವ್ರ ಹೆಸರಲ್ಲೇ ನಮ್ಮೂರಾಗ ಎಲ್ಲಾ ಧರ್ಮದವ್ರಿಗೆ ಸೇರಿಸಿ ಅವ್ರ ಹೆಸರಲ್ಲೇ ಒಂದು ಉರುಸ ಜಾತ್ರೆ ನಿಮಿತ್ತ ಮಾಡಿ ಇಲ್ಲಿ ಯಾವ ತಕ್ರ ಯಾವ ಗಂಧ ಇಲ್ಲ, ಏನು ಇದೇನು ಇಲ್ಲ. ಇಲ್ಲಿ ಅವ್ ಬರೀ ಏನೈತಲ್ಲ ಎಲ್ಲಾ ನಾವು ಲಿಂಗಾಯತ ಧರ್ಮದ ಸ್ವಾಮಿಗಳು ಮತ್ತು ನಾವು ಕ್ರೈಸ್ತ ಧರ್ಮದ ಗುರುಗಳು ಕೆಲವೊಂದ್ ದಿವ್ಸ ಮೊದಲಿಗೆ ಸೇರಿಸ್ತಿದ್ದು. ಈ ಬರಬರ್ತೈತಲ್ಲ ಲಿಂಗಾಯತರು ಧರ್ಮದವರು ನಾವು ಹಾಗೂ ಹಿಂದೂ ಮಂದಿಗಳು ಕೂಡಿ ಒಂದು ಆಚರಣೆ ಮಾಡ್ಕೊತಿದ್ದು. ಇದಕ್ಕೇನಿತ್ತ ಸರ್ವಧರ್ಮ ಸದ್ಭಾವನಾ ಅದೇ ಒಂದು ವಿಶೇಷ ಮಾನವರಲ್ಲಿ ಈ ಸೂಫಿ ಸಂತಗಳು ಅಂತ ಒಂದು ಪಂಗಡ ಐತಿ. ಇವ್ರಿಗೆ ಏನಂತಾರೆ ಯಾವ ಸೂಫಿ ಮುಸ್ಲಿಂ ಇದ್ರು ಒಂದೇ ಸಮಾಜಕ್ಕೆ ಸೀಮಿತ ಇರಂಗಿಲ್ಲ, ಇಡೀ ಜಗತ್ತಿಗೆ ಇರ್ತಾನ. ಎಲ್ಲರಿಗೆ ಮಾನವರಿಗೆ ಅವನ ವಿಶೇಷ ಅನುಕರಣೆ ಇರ್ತೈತಿ.
ಅವ್ ಸಂತನವ, ಅವನಿಗೂ ಏನು ಧರ್ಮ ಇರಂಗಿಲ್ಲ, ಅವನು ಮಾನವ ಸೇವೆಯನ್ನು ಮಾಡುತ್ತಿರ್ತಾನ. ಆದ್ರೆ ಇದರಲ್ಲಿ ನಾವು ಯಾವುದೇ ಧರ್ಮದವರು ಸೇರಿಸಿ ಯಾರು ಎಲ್ಲರಿಗೂ ಧರ್ಮದ ಬಗ್ಗೆ ಗೊತ್ತಿರ್ತದ, ಮುಸಲ್ಮಾನರಿಗೆ ತಮ್ಮ ಧರ್ಮ ತನಗೂ ಗೊತ್ತ, ಲಿಂಗಾಯತರಿಗೂ ತಮ್ಮ ಧರ್ಮದ ಗೊತ್ತು. ಆದ್ರೆ ಏನೈತಲ್ಲ, ನಾವು ವಿಶೇಷವಾಗಿ ಮಾನವೀಯತೆಯಿಂದ ಬಾಳೋನು, ಮಾನವೀಯತೆ ಸಂದೇಶ ಕೊಡೋ ಸಲಿಗೆ ಈ ಉದಾಹರಣೆ ಸೂಫಿ, ಈಗ ನಮ್ಮ ಗುರುಗಳು ಸೂಫಿ ಅಲಾದ್ ಶಾ ಮೊಹಮ್ಮದ್ ಅಬ್ದುಲ್ ಗಫಾರ್ ಖಾದ್ರಿ ಉರ್ಫ್ ಅಲಹಾಬಾದ್ ಮೌಲಾನ, ಈ ಹೆಸರಲ್ಲೇ ಅವರು ಕರ್ನಾಟಕದಲ್ಲಿ ಫೇಮಸ್ ಇರ್ತಾರೆ. ನಾ ಇದಕ್ಕೆ ಕಾರಣಕ್ಕಾಗಿ ಇದನ್ನ ಚಾಯ್ಸ್ ಮಾಡಿದೆ, ಸರ್ವಧರ್ಮ ಸದ್ಭಾವನಾ. ಪ್ರಶಸ್ತಿ ಕೊಡುವಲ್ಲಿ ಕೂಡ ವಿಶೇಷ ಮಾನದಂಡ ಅನುಸರಿಸಿರ್ತಾವ. ಒಂದು ಬಾರಿ ಮುಸ್ಲಿಂ, ಒಂದು ಬಾರಿ ಅದರ ಮತ್ತೆ ಬೇರೆ ಧರ್ಮದವರಿಗೆ. ಇದನ್ನ ಯಾವ ರೀತಿ ಆಯ್ಕೆ ಮಾಡ್ತೀರಿ ನೀವು? ನಾವು ಏನೈತಿ, ಯಾವ ವಿಶೇಷ ಇದ್ದ ಪ್ರಶಸ್ತಿ ಕೊಡುವುದು ಯಾವ ಪೇಪರ್ದಲ್ಲಿ ಅದು ಅಡ್ವರ್ಟೈಸ್ ಏನು ಮಾಡಂಗಿಲ್ಲ ನಾವು, ಏನೂ ಇಲ್ಲ. ಏನೋ ನಮಗೆಲ್ಲಿ ಸಾಮೂಹಿಕವಾಗಿ ನಮಗೆ ಈಗಿನ ಕಾಲದಲ್ಲಿ ಜಗತ್ತಿನ ಗ್ಲೋಬಲ್ ವರ್ಲ್ಡ್ ಆಗೈತಿ, ಅವೆಲ್ಲಾನು ಯಾವ ಹೆಂಗದಾನು ಎಲ್ಲರಿಗೂ ಗೊತ್ತಿರ್ತದೆ. ಇನ್ನು ಹಿಂದೂ ಧರ್ಮದಲ್ಲಿ ಯಾವ ಎಲ್ಲರೂ ಜನಸೇವೆಯನ್ನು ಯಾವ ಮಾಡುತ್ತಿರ್ತಾನ, ಒಳ್ಳೆ ಮಾರ್ಗದಿಂದ ಅವನಿಗೆ ಕ್ಯಾರೆಕ್ಟರ್ಲಿಂದ ಒಳ್ಳೆ ಮನುಷ್ಯ ಇರ್ಬೇಕು. ಅವನಿಂದ ಏನೋ ಯಾವ ತರದ ಅವನ ಮೇಲೆ ಯಾವ ಅಪವಾದಗಳನ್ನು ಇರಬಾರ್ದು. ಅಂಥವನ್ನು ಬಂದು ಹುಡುಕ್ಯಾಡಿ ಅವನು ಅಥವಾ ಅವನು ಡಾಕ್ಟರ್ಗೆ ಉದ್ಯೋಗ, ಅವ್ರು ವೈದ್ಯಕೀಯ ಉದ್ಯೋಗದರ ಇರಲಿ ಅಥವಾ ನಾವು ವೈದ್ಯಕೀಯ ಉದ್ಯೋಗದಾಗ ವಿಶೇಷವಾಗಿ ಕಣ್ಣಿನ ಸೇವೆ ಮಾಡುವಂತ ಸುಪ್ರಸಿದ್ಧ ಡಾಕ್ಟರ್ ಹುಬ್ಬಳ್ಳಿಯವರು ಜೋಶಿ ಡಾಕ್ಟರ್, ಅವ್ರಿಗೆ ಅವಂಗ ಹರಿಸಿದ್ದು ಜನರು ಕೇಳಿ ನಮಗೆ ಅವ್ರೇನು ಫ್ರೀ ಮಾಡ್ತಾರೆ, ಅವ್ರಿಗೆ ಹರಿಸಿರುತ್ತೆ. ಫ್ರೀ ಮಾಡ್ಲಿ, ರೊಕ್ಕ ತಗೊಂಡು ಮಾಡ್ಲಿ, ನಿಮಗೆ ಪುನಃ ಕಣ್ಣು ಕೊಡ್ತಾನ ನಾವು. ಮತ್ತೆ ಇಂಥ ಪವಿತ್ರ ಕೆಲಸ ಮಾಡ್ತಾನಂದ್ರೆ ಜನಸೇವೆಗೆ ಅದು ಮೆಚ್ಚಿ ಹಿಂಗೂ ಹರಿಸ್ತು. ಆರ್ಟಿಸ್ಟ್ ಇದ್ರು ಅದ್ರಾಗೂ ಹರಿಸ್ತು. ಇಲ್ಲ ಕಲಾ ಯಾವರ ವಿಶೇಷವಾಗಿ ಪ್ರಾಣಿಸಿದ ಅಂತವ್ರು ಜನರಿಗೆ ಏನಿತ್ರ ನಗಿಸಿ ಎಲ್ಲಾ ಧರ್ಮಗಳನ್ನು ಬೆಳೆಸ್ಕೊತು ಒಬ್ಬರಿಗೊಬ್ಬರಿಗೆ ಕೂಡಿಸ್ಕೊತ ಹೋಗ್ತಾರಲ್ಲ, ಅವ್ರಂತ ಕೂಡಿ ಅವ್ರಿಗೆ ಇಂಥವ್ರಿಗೆ ಮಾನದಂಡನೆ ಇದನ್ನ ಇಟ್ಕೊಂಡು ನಾವು ಬರೀ ಒಂದು ಇಷ್ಟನ ಕೊಡ್ತೇವೆ ಅವ್ರಿಗೆ. ಏನದು ಒಂದು ಅವ್ರ ಹೆಸರಲ್ಲಿ ಅವಾರ್ಡ್ ಕೊಡೋದು, ಯಾವ ಹಣದ ಅದು ಏನೂ ಇಲ್ಲ ನಮ್ಮ ಹತ್ರ ಕೊಡ್ಲಿಕ್ಕೆ. ನಾವು ಇಷ್ಟೇ ಅವ್ರ ಗುಣಗಳನ್ನು ಮೆಚ್ಚಿ ಇದು ಕೊಟ್ಬಿಟ್ಟು ಬಂದೆವು. ನಮ್ಮ ವಿಧಾನಸಭೆ ವಿಧಾನ ಸಭಾಧ್ಯಕ್ಷರು ಈ ಪ್ರಶಸ್ತಿ ಸ್ವೀಕಾರ ಮಾಡ್ಕೊಳಕ್ ಬರ್ತಿದಾರ ಸರ್ 11ನೇ ತಾರೀಕಿಗೆ. ಈಗ ಯಾವೆಲ್ಲ ರೀತಿ ತಯಾರಿಗಳು ನಡೆದಿವೆ, ಶಿಷ್ಯರಿಂದ ಯಾವೆಲ್ಲ ರೀತಿ ತಯಾರಿ ಮೇಲ್ವಿಚಾರಣೆ ಮಾಡ್ತಿದ್ದಾರೆ? ಇಲ್ಲ, ಶಿಷ್ಯರಂದ್ರೆ ನನಗೆ ವಿಶೇಷ 4-5 ಮಂದಿ ಯಾರು ಶಿಷ್ಯರಿರ್ಬೇಕು. ಅದನ್ನೈತಲ್ಲ ಇಡೀ ಜನದ ಕೋಲಾರದ ಎಷ್ಟು ಜನ ಅದಾವ, ಎಲ್ಲರೂ ಹಿಂದೂ ಮುಸಲ್ಮಾನರು ಸಣ್ಣವರು ದೊಡ್ಡವರು ಎಲ್ಲರೂ ಏನೈತಲ್ಲ ನನ್ನನ್ನು ಒಂದು ಮಗನಿಗಟ್ಟೆ ಪ್ರೀತಿಸ್ತಾರೋ. ಅದಕ್ಕೆ ಏನೈತಲ್ಲ ಇವರು ಎಲ್ಲರೂ ನನ್ನ ಶಿಷ್ಯರಲ್ಲ, ಇವ್ರು ನಮ್ಮ ಹಿರಿಯರು ಅಂತ ತಿಳ್ಕೊಂಡು ಇವ್ರು ಮುಂದೆ ಮಾಡ್ಕೊಂಡು ನಾವೇನೈತಲ್ಲ ಈ ಕಾರ್ಯಕ್ರಮ ನಡೆಸುವಾಗ ಈಗ ನಡೆದೈತಿ. ನಾವು UD ಖಾದರ್ ಸರ್ಗೆ ಆರಿಸ್ಬೇಕಾದ್ರೆ ನಾವು ಅವ್ರಿಗೆ ಸತತ 6 ಸಲ ಅವರು ಈ ಚುನಾವಣೆಯಲ್ಲಿ ಸೋಲು ಇಲ್ಲದೆ ಆರಿಸಿ ಬರುತ್ತಿದ್ರು. ಈ ಸಲ ಏನೈತಲ್ಲ ವಿಶೇಷವಾಗಿ ಅವರ ಸಭಾಧ್ಯಕ್ಷ ಆಗಿದ್ದು ಒಂದು ವಿಶೇಷತನ, ನನಗೂ ಸಂತೋಷ. ಒಬ್ಬ ಅಲ್ಪಮತದವ್ರು ನಾವು ಅದಕ್ಕೇನಂತಾರೆ ನಮಗೆ ಅಲ್ಪಸಂಖ್ಯಾತರ ಅಂತಾರೆ. ಅದು ಈಗ ಸ್ವತಂತ್ರ ಸಿಕ್ಕಿದ ನಂತರ ಒಬ್ಬ ಅಲ್ಪಸಂಖ್ಯಾತರು ವಿಧಾನಸೌಧದಲ್ಲಿ ಈ ಹುದ್ದೆಗೆ ಬಿಟ್ಟಿದ್ದು ಈ ಕಾರಣ ಏನಂದ್ರೆ ಅವನಲ್ಲಿ ಯಾವ ಜಾತ್ಯತೀತ ಮತ್ತೆ ಏನು ಕಂಡು ಬರಂಗಿಲ್ಲ ಅಂತ ಯಾವ ಒಂದ್ ಮೇಲೆ ಇಲ್ಲ. ಅದಕ್ಕೆ ಏನಂತಲ್ಲ ನಾವು ನಾವು ಈ ಹರ್ಚಿದ್ದು. ಅದಕ್ಕೆ ನಾವು ಅಷ್ಟೇ ಅಲ್ಲ, ಮುಸ್ಲಿಂ ನಾವು ಅಷ್ಟೇ ಅಲ್ಲ, ಬೇರೆ ಸಮಾಜದವರು ಕೃಷ್ಣ ಕೋಲಾರ್ ಕುಲಕರ್ಣಿ ಅಂತವ್ರು ಅದಕ್ಕೆ ಅವರು ಕೊಟ್ಟು ಈಗ ಅಡ್ಡಿ ಇಲ್ಲ ಅಂತ ಹೇಳಿ ಹರ್ಸಾರ. ಈ ಕೆಲಸ ನಡೆದೈತಿ. ಇದನ್ನೆಲ್ಲ ಅವ್ರು ಬರ್ತಾರ ರೆಡಿ ಮಾಡಿದ್ದು.
ಅದು ಅವ್ರು ಬರ್ತಾರಂತ ಅಷ್ಟೇ ಅಲ್ಲ, ಅವ್ರು ವಿಶೇಷವಾಗಿ ಬರ್ಲಾಕತ್ತಾರತ್ತೇಳಿ ನಡೆದೈತಿ. ಆದ್ರೂ ಏನೈತಿಲ್ಲ ಉರ್ಸಿನ ಪವಾಡ ಏನೈತಿಲ್ಲ ನಮ್ ಗುರುಗಳು ಅಂತಂತ ದೊಡ್ಡ ಶಕ್ತಿಗಳನ್ನು ಸಹಿತ ಇದನ್ನ ನಮ್ಮನ್ನ ನೋಡಿ ಅಲ್ಲ, ಇವ್ರನ್ನ ಪವಾಡ ನೋಡಿ ಆಗ್ಲಿ ನಮ್ಮ ಅವಾರ್ಡ್ ಮೆಚ್ಕೊತಾರ ಅವ್ರು. ಏನೇನ ನಾವು ಹಣ ಇಟ್ಟಿಲ್ಲ ಅದ್ರ ಹಿಂದೆ ಯಾವ ಆಸೆನೂ ಇಲ್ಲ ಅದ್ರ ಮೇಲೆ. ಇವ್ರ ಪವಾಡ ನಮ್ ಗುರುಗಳ ಪವಾಡ ನೋಡಿ ನಮ್ ಕೆಲಸ ನೋಡಿ ಮೆಚ್ಕೊಂಡ್ ಬಂದಿರ್ತಾರ. ಹೀಗೆ ನೀವು ಮತ್ತೆ ಕೇಳ್ತೀವಿ. ಈಗ ಬಿಜಾಪುರ ಬಾಗಲಕೋಟೆ ಅವಳಿ ಜಿಲ್ಲೆಯ ಒಂದು ಭಕ್ತರ ಅದಾರ, ನಾಡಿನಾದ್ಯಂತ ಭಕ್ತರು ಅದಾರ. ಕೊನೆಯದಾಗಿ ಕಾರ್ಯಕ್ರಮದ ಬಗ್ಗೆ ಭಕ್ತಾದಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ವಿಶೇಷವಾಗಿ ಅಂದ್ರೆ ನಮ್ಮಲ್ಲಿ ನಾವು ಏನ್ ಕಾರ್ಯಕ್ರಮ ನಡೆಸ್ತು ಒಂದೇ ಜಾತಿಗೆ ಸೀಮಿತ ಅಲ್ಲ. ನಾವು ಮುಸಲ್ಮಾನರು ಅಷ್ಟೇ ಸೇರ್ಕೊಂಡು ನಾಲ್ಕು ಮೌಲಾನಗಳ ಕೇಳ್ಕೊಂಡು ನಾವು ತಿಲಾವತ್ತ ಕುರಾನ ಉಪದೇಶ ಮಾಡ್ಕೊತ ಕೂತ್ರ ಆ ವಿಷಯ ಬೇರೆ ಇತ್ತು. ನಾವು ಇವ್ರನ್ನ ಬಿಟ್ಟು ಏನಿತ್ತು ಬರೇ ಲಿಂಗಾಯತ ಧರ್ಮದ ಗುರುಗಳು ಕರೆಸಿ ಅವರು ಭಜನಾ ಮಾಡ್ಕೊತ ಇದನ್ನು ಪ್ರವಚನ ಕೇಳ್ಕೊತ ಕುಂದ್ರುದು ಅದನ್ನು ತಪ್ಪಲ್ಲ. ಅದು ಹಿಂಗಾಗಿ ನಾವು ಸರ್ವ ಜನರನ್ನು ನಾವು ಸುಖವಾಗಿ ಬಾಳಬೇಕು. ಈ ದೇಶದಲ್ಲಿ ಇರ್ತಲ್ಲ, ನಾವು ಹಿಂದೂ ಒಬ್ಬನ ಮನೆ ಮಗ್ಗಲಿಕ್ಕೆ ಹಿಂದೂ ಇರ್ತಾನ, ಒಬ್ಬನ ಮನೆ ಮಗ್ಗಲಿಕ್ಕೆ ಮುಸಲ್ಮಾನ್ ಇರ್ತಾನ. ನಮ್ಮ ಪೈಗಂಬರ್ ಒಂದು ವಿಶೇಷದ ಹೇಳಿದ್ದಾರೆ. ಅದೇನ್ ಹೇಳಿದಾರೆ, ನೀನು ಮನೆ ಮಗ್ಗಲಿಕ್ಕೆ ಯಾವ ಜಾತಿಯವ್ರು ಅವು ಯಹೂದಿಯರು ಇರ್ಲಿ, ಕ್ರೈಸ್ತರ ಇರ್ಲಿ, ಯಾವ ಜಾತಿಯವರು ಇರ್ಲಿ, ಅವಂಗ ದುಃಖ ಆದಾಗ, ಅವ್ನ ಕಷ್ಟ ಬಂದಾಗ, ಅವ್ನ ಉಪವಾಸ ಬಿದ್ದಾಗ ನೀ ತಿಂದು ಉಂಡು ಬಂದ್ಕೊಂಡಿದ್ದು ನಿನ್ ನಮಾಜ್, ನಿನ್ನ ರೋಜಾ, ನಿನ್ನ ಹಜ್ ಎಲ್ಲ ವಿನಾಕಾಲ ನಾಶ ಹೋಗ್ತೈತಿ. ನೀ ಏನತ್ರ ಅವಂಗ ತೊಂದರೆ ಕೊಟ್ಟ ಒಂದು ಮಾನವನಿಗೆ ಪೈಗಂಬರ್ ಹೇಳಿದ್ರು, ಒಬ್ಬ ಮನುಷ್ಯನಿಗೆ ವಿನಾಕಾಲ ನೀ ನಾಶ ಮಾಡಿದ್ರ ಕೊಲ್ಲಿದ್ರ ಅವ್ಗೆ ಪ್ರಳಯ ಬರುತ್ತಾನ ಎಷ್ಟು ಜನರು ಹುಡ್ತಾರಲ್ಲ ಅಷ್ಟು ಕೊಲೆ ಮಾಡ್ದಂಗ ಇದು ಈ ಹದೀಸ್ ಅದ. ಈ ರೀತಿ ಏನೈತಲ್ಲ ಎಲ್ಲಾರಿಗೆ ಎಲ್ಲಾ ಧರ್ಮದವರು ಹೇಳ್ಯಾರ. ನಮ್ಮ ಬಸವನವರು ನಮ್ಮ ಮಂಗಳಮೂರ್ತಿ ಬಸವನವರು ಹೇಳಿದ್ರು, ದಯವೇ ಧರ್ಮದ ಮೂಲವಯ್ಯ. ಈ ರೀತಿ ಐತಲ್ಲ, ನಾವ್ ಎಲ್ಲರ ಮೇಲೆ ದಯ ತೋರಿಸ್ಲಿ, ಒಬ್ಬರಿಗೊಬ್ರು ಪ್ರೀತಿನೇ ಇರಿ. ನಿಮ್ಮ ಮಕ್ಕಳ ಇದು ಉಪವಾಸ ಬಿದ್ದರೆ ನಿಮ್ಮ ನಮಾಜ್ ಹೋಗಾನು ಕಬೂಲಾಗಂಗಿರತ್ತೆ ಪೈಗಂಬರ್ ಹೇಳಿದ್ದಾರೆ. ಅವ್ರ ಮಾತಿಗೆ ನಾವು ಎಲ್ಲ ಯಾವ ಜಿಲ್ಲೆ ಎಲ್ಲ ಭಾರತದಲ್ಲಿ ಎಲ್ಲಿ ಇರೋ ಎಲ್ಲರೂ ಏನಿತ್ತ ಒಬ್ಬರಿಗೊಬ್ಬರು ಪ್ರೀತಿಸುವುದು, ಒಬ್ಬರನ್ನ ಇದು ಭಾವೈಕ್ಯದ ಅರ್ಥ. ನಾವು ನಮ್ಮ ಧರ್ಮವನ್ನು ತಿಳಿದು ನಮ್ಮ ಧರ್ಮವನ್ನು ತಿಳಿಬೇಕು. ತಿಳಿದು ಚಾಚು ತಪ್ಪದಂತೆ ನಾವು ಅದ್ರ ಮೇಲೆ ನಡಿಬೇಕು. ಅದ್ರ ನಡೆದು ನಮ್ಮ ಧರ್ಮಕ್ಕೆ ನಾವು ಸ್ವೀಕಾರ ಮಾಡ್ಕೊಂಡು ಅನ್ಯ ಧರ್ಮಗಳಿಗೆ ಗೌರವಿಸ್ಬೇಕು. ನಂದ ಶ್ರೇಷ್ಠ, ನಾನ ಇದು ದೊಡ್ಡ ಕುರಾನ ನಮ್ದು ದೊಡ್ಡದು ಇಲ್ಲ. ಇಂಥ ಅನ್ನಿತ್ರ ಅನೇಕ ಇದಕ್ಕೇನಿತ್ರ ಪುಸ್ತಕ ಅದ, ಕುರಾನ್ ಅದ, ವಿಷಯಕ್ಕೆ ವಿಷಯಕ್ಕೆ ಉಂಟು ವೇದ ವೇದಗಳದ. ನಾವು ಕುರಾನ್ ಒಂದೇ ಓದ್ತೀನಿ, ನಾವು ವೇದಗಳು ಓದಂಗಿಲ್ಲ ಅಂದ್ರೆ ತಪ್ಪು. ನಾವು ಕುರಾನ್ ಒಂದೇ ಓದ್ತೀನಿ, ಬಸವನವರ ವಚನಗಳನ್ನು ನೋಡಂಗಿಲ್ಲ ಅಂತಂದ್ರೆ ಅದನ್ನು ತಪ್ಪು. ನಾ ಗೀತಾ ನೋಡಂಗಿಲ್ಲ, ಕುರಾನ್ ಒಂದೇ ಓದ ಅಂದ್ರೆ ಅದನ್ನು ತಪ್ಪು. ಇದನ್ನ ಓದು, ಆದ್ರೆ ಅದನ್ನು ನೋಡ್ಬೇಕು. ಅದ್ರಲ್ಲಿ ಏನದ ಅವ್ರು ಯಾರ ಲಿಂಗಾಯತರು ಸಹಿತ ನಾವು ಹೇಗೆ ಅಷ್ಟೇ ಹೊತ್ತು ಕುರಾನ್ ಓದಂಗಿಲ್ಲ ಅಂದ್ರೆ ಅದು ತಪ್ಪು. ಏನೈತಲ್ಲ ಇದಕ್ಕೆ ಎಲ್ಲಾ ತಿಳ್ಕೊಂಡು ಎಲ್ಲರೂ ತಮ್ಮ ತಮ್ಮ ಧರ್ಮವನ್ನು ಚಾಚು ತಪ್ಪಿದಂತೆ ನಡಿಬೇಕು. ಅನ್ಯ ಧರ್ಮಕ್ಕೆ ಅನ್ಯ ಧರ್ಮದ ಪುಸ್ತಕಗಳಿಗೆ ಗೌರವಿಸಬೇಕು. ಇದೇನೈತಲ್ಲ ಭಾವೈಕ್ಯದ ಬಿಟ್ಟು ಎಲ್ಲರಲ್ಲಿ ಈ ನಮ್ಮ ನಾಡಿನಲ್ಲಿ ಕೊನೆಯಾಗಿ ನಾವು ದುವಾ ಮಾಡ್ತೀನಿ. ನಮ್ಮ ನಾಡಿನಲ್ಲಿ ವಿಶೇಷ ಕರ್ನಾಟಕದಲ್ಲಿ ಎಲ್ಲ ಧರ್ಮರು ಕೂಡಿ ಮಾನವ ರೀತಿಯಿಂದ ಬಾಳಲಿ ಇಂಥ ಆಶೀರ್ವಾದ ಮುಗಿಸಿ ನನ್ನ ಮಾತುಗಳಲ್ಲಿ ವಿರಾಮ ಹಾಡುತ್ತಾರೆ. ತಾವು ವಿಶೇಷ ಸಂದರ್ಶನ ನೀಡಿರುವುದಕ್ಕೆ ನಮಗೆ ಧನ್ಯವಾದಗಳು. ಕಳೆದ ಶತಮಾನದ ಪ್ರಾರಂಭದಲ್ಲಿ ಉತ್ತರ ಪ್ರದೇಶದ ಅಲಹಾಬಾದ್ ಅಥವಾ ಇವತ್ತಿನ ಪ್ರಯಾಗರಾಜದಲ್ಲಿ ಒಬ್ಬರು ಗಫಾರಿಯಾ ಅಂತೇಳಿ ಸೂಫಿ ಸಂತ ಆಗಿರೋದು, ಬಹಳ ದೊಡ್ಡ ಸೂಫಿ ಸಂತ ಅಂತ ಹೆಸರುವಾಸಿಯಾಗಿದ್ದಾರೆ. ಅವರು ತಮ್ಮ ಸೂಫಿ ಮಾರ್ಗದಲ್ಲಿ ನಡೆಯುತ್ತಾ ಭಾರತದಲ್ಲಿರುವ ಮತ ಧರ್ಮಗಳ
ಅಂತರವನ್ನ ಕಡಿಮೆ ಮಾಡಿ ಭಾವೈಕ್ಯತೆಯನ್ನ ಹುಟ್ಟು ಹಾಕಬೇಕು ಅಂತ ಇಡೀ ಭಾರತವನ್ನ ಸುತ್ತಾಕಿದರು. ತಿರುಕೋತಾನೆ ಇರ್ತಿದ್ರು. ಅವ್ರು ತಿರುಗ್ತಾ ಬಂದು ಹುಟ್ಟಿದ್ದು ಉತ್ತರ ಪ್ರದೇಶದಲ್ಲಾದ್ರೂ ಕೂಡ ಬಂದು ಅವರು ಕಾಲ ಆದದ್ದು ಮಹಾರಾಷ್ಟ್ರದ ಕೊಂಕಣ ಭಾಗದಲ್ಲಿ, ರತ್ನಗಿರಿ ಹತ್ರ. ಅದ್ರ ಮೇಲೆ ಗೊತ್ತಾಗ್ತದೆ ಪಾಪ ಅವ್ರ ಹತ್ರ ಎಷ್ಟು ಈ ಭಾವೈಕ್ಯತೆ ಬಗ್ಗೆ ಇತ್ತು ಅಂತ. ಈ ತಿರುಗಾಟದಲ್ಲಿ ಅವರಿಗೆ ಅನೇಕ ಜನ ಶಿಷ್ಯರಾದರು. ಎಲ್ಲ ರಾಜ್ಯಗಳೊಳಗೂ ಶಿಷ್ಯರಿದ್ರು. ಅಂತ ಶಿಷ್ಯರಲ್ಲಿ ಒಬ್ಬರು ನಮ್ಮ ಕೊಲ್ಲಾರದಲ್ಲಿಯ ಭಕ್ತಿಯಾರ್ ಖಾನ್ ಅನ್ನುವರು ಅವ್ರ ಶಿಷ್ಯರಾದರು. ಅವರ ಈ ಭಕ್ತಿಯಾರ್ ಖಾನ್ ಮೊದಲಿನಿಂದಲೂ ಒಂದು ಧಾರ್ಮಿಕ ಪ್ರವೃತ್ತಿಯಲ್ಲಿ ಬೆಳೆದು ಬಂದಂತಹ ವ್ಯಕ್ತಿ, ಸೂಫಿ ಪಂಥಕ್ಕೆ ಮಾರುವುದಂತಹ ವ್ಯಕ್ತಿ. ಅವರಿಗೆ ಗಫಾರಿಯ ಗುರುವಾಗಿ ದೊರೆತ ನಂತರ ಅವರ ಕಾಲ ಆದ ಮೇಲೆ ತನ್ನ ಗುರುವಿನ ಪುಣ್ಯತಿಥಿಯನ್ನ ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ ನಲ್ಲಿ ಆಚರಿಸೋಕೆ ಬರಲಿಕ್ಕೆ ಶುರು ಮಾಡಿದರು. ಒಂದು 20-30 ವರ್ಷ ಆಗಿರ್ಬೇಕು ಮಾಡ್ತಾ ಬಂದರು. ಹೀಗೆ ಮಾಡ್ತಾ ಒಂದು 4-6 ವರ್ಷ ಆಗೋದ್ರೊಳಗನೆ ಅವರ ತಲೆಯಲ್ಲಿ ಬಂತು, ನಾನು ಬರೀ ಅವರ ಪುಣ್ಯತಿಥಿಯನ್ನು ಆಚರಿಸಿ ಊಟ ಮಾಡಿ ಹೋಗೋದಕ್ಕಿಂತ ನನ್ನ ಗುರು ಏನು ಭಾವೈಕ್ಯತೆಯ ಬಗ್ಗೆ ಕೆಲಸ ಮಾಡ್ತಿದ್ದ, ಅದರ ಸಾಂಕೇತಿಕವಾಗಿ ಸರ್ವಧರ್ಮ ಸಮ್ಮೇಳನ ಮಾಡಬೇಕು, ಭಾವೈಕ್ಯತೆಯನ್ನ ಪ್ರಸಾರ ಮಾಡಬೇಕು ಅಂತ ಭಕ್ತಿಯಾರ್ ಖಾನ್ರ ತಲೆಯಲ್ಲಿ ಹುಟ್ಟಿ. ಅದಕ್ಕೆ ಅವರು ಪ್ರತಿ ವರ್ಷ ಅವರ ಪುಣ್ಯತಿಥಿಯಂದು ಸರ್ವಧರ್ಮ ಸಮ್ಮೇಳನವನ್ನ ಮಾಡ್ತಾ ಪ್ರಾರಂಭ ಮಾಡಿದರು. ಅದೇ ಮುಂದೆ ಅವರ ಸಮಾನ ಮನಸ್ಕರು ಕೂಡಿಕೊಂಡು ಯಾಕೆ ನಾವು ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಯಾಕೆ ಕೊಡಬಾರದು ಅಂತ ಅನ್ನುವ ದೃಷ್ಟಿಯಿಂದ ಈ ಗಫಾರಿಯ ಪ್ರಶಸ್ತಿ ಹುಟ್ಟಾಗುತ್ತೆ. ಅದಾದ್ಮೇಲೆ ಮೊದಲಿನ ಒಂದು 3-4 ವರ್ಷ ಬರೀ ಮುಸ್ಲಿಮರಿಗೆ ಕೊಟ್ಟಾಗ ಇದು ಕೂಡ ಅವರ ತಲೆಯಲ್ಲಿ ಹೋಗು, 1 ವರ್ಷ ಮುಸ್ಲಿಮರಿಗೆ, 1 ವರ್ಷ ಮುಸ್ಲಿಮೇತರಿಗೆ ಅಂತ ಕೊಡ್ತಾ ಬಂದ್ರು. ಅದೇ ಇವತ್ತಿನವರೆಗೂ ಮುಂದುವರ್ಕೊಂಡು ಬಂದಿದೆ. ಅನೇಕ ನಮ್ಮ ರಾಜ್ಯದಲ್ಲಿ ಅನೇಕ ಜನರನ್ನ ನಾವು ಹುಟ್ಟು ಹಾಕಿ ಅದರ ಆಯ್ಕೆ ಸಮಿತಿಯ ಅಧ್ಯಕ್ಷನಾಗಿ ನಾನು ಕಳೆದ ಒಂದು 10-12-15 ವರ್ಷದಿಂದ ಆಯ್ಕೆ ಸಮಿತಿ ಅಧ್ಯಕ್ಷ ಇದ್ದೇನೆ. ಸಾಧ್ಯವಿದ್ದಷ್ಟು ನಮಗೆ ಗೊತ್ತಿದೆ, ಪೂರ್ತಿಯಾಗಿ ಭಾವೈಕ್ಯತೆಯನ್ನು ಸಾರುವಂತಹ ವ್ಯಕ್ತಿಗಳನ್ನ ಇಂದಿನ ಭಾರತದಲ್ಲಿ ಹುಡುಕೋದು ತುಂಬಾ ಕಷ್ಟ. ಬಾಯಿಗೆ ಹೇಳ್ತೀವಿ, ಅದು ಆಮೇಲೆ ಯಾರೇ ಇರುವರು ತಮ್ಮ ಮತ ಧರ್ಮಗಳನ್ನು ಬಿಟ್ಟು ಹೊರಗೆ ಬರ್ತಿರೋದಿಲ್ಲ. ಆದರೂ ಎಲ್ಲರೊಂದಿಗೆ ಹೊಂದಿಕೊಂಡು ಎಲ್ಲರ ಬಗ್ಗೆ ಅನುಕಂಪ ತೋರಿಸುವಂತಹ ವ್ಯಕ್ತಿಗಳನ್ನ ಆರಿಸಬೇಕು ಅಂತ ನನಗೆ ಬಂದು ಈ ಒಂದು 10 ವರ್ಷದಲ್ಲಿ ಸುಮಾರಾಗಿ ರಾಜ್ಯದಲ್ಲಿಯ ಅನೇಕ ಜನರನ್ನ ಆಯ್ಕೆ ಮಾಡಿ ಕೊಟ್ಟಿದ್ದೇವೆ. ಅದರ ಬಗ್ಗೆ ಸಾರ್ವಜನಿಕರಲ್ಲಿ ಇವತ್ತಿನವರೆಗೂ ಏನು ಗೊಂದಲ ಇಲ್ಲ, ಒಳ್ಳೆ ಮನುಷ್ಯರನ್ನ ಆಯ್ಕೆ ಮಾಡಿದ್ದೀರಿ ಅಂತ. ಹಾಗೆ ಈ ವರ್ಷ ನಮ್ಮ ವಿಧಾನ ಸಭೆಯ ಅಧ್ಯಕ್ಷರಾದ UT ಅಬ್ದುಲ್ ಖಾದರ್ರನ್ನ ಆಯ್ಕೆ ಮಾಡಿದ್ದೇವೆ. ಎಷ್ಟೋ ಜನರಿಗೆ ಅನ್ನಿಸ್ತದೆ ರಾಜಕೀಯ ವ್ಯಕ್ತಿಗಳು, ಹೌದು ನಿಜ, ರಾಜಕೀಯ ವ್ಯಕ್ತಿಯಾಗಿಯೂ ಕೂಡ ಕಳೆದ 22-25 ವರ್ಷಗಳಿಂದ ಸತತವಾಗಿ ಮಂಗಳೂರಿನಿಂದ ಆಯ್ಕೆಯಾಗಿ ಬರ್ತಾ ಇದ್ದಾರಲ್ಲ, ಅದು ಕೂಡ ಪ್ರತಿಶತ 50ಕ್ಕಿಂತ ಹೆಚ್ಚು ಮತಗಳನ್ನ, ಒಟ್ಟು ಮತದಾರರ ಪ್ರತಿಶತ 50ಕ್ಕಿಂತ ಬಂದಾಗ ಸ್ವಾಭಾವಿಕವಾಗಿ ನಮಗೆ ಅನಿಸ್ತದೆ ಈ ವ್ಯಕ್ತಿ ಎಲ್ಲರ ಜೊತೆಗೆ ಹೊಂದಿಕೊಂಡು ಎಲ್ಲರೊಂದಿಗೆ ಕೂಡಿಕೊಂಡು ಬರ್ತಾ ಇದ್ದಾನೆ ಅಂತ ನಮ್ಮ ಸಮಿತಿಯಲ್ಲಿ ಚರ್ಚೆ ಮಾಡಿ ಅವರನ್ನ ಆಯ್ಕೆ ಮಾಡಿದ್ದೇವೆ. ನಾಳೆ 12ನೇ ತಾರೀಕು ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಇದು ಹೀಗೆಯೇ ಒಂದು ರೀತಿಯ ಭಾವೈಕ್ಯತೆಯನ್ನು ನಿರ್ಮಿಸುವಂತಹ ಕೆಲಸ ಸಾಗಲಿ ಅಂತ ಹಾರೈಸ್ತೇನೆ.
ಹಜರತ್ ಮೊಹಮ್ಮದ್ ಅಬ್ದುಲ್ ಗಫಾರ್ ಖಾದ್ರಿ ಅವರ ಉರುಸಿನ ನಿಮಿತ್ತ ಈ ಕನ್ನಡ ಧ್ವನಿ ಸುದ್ದಿವಾಹಿನಿಯ ಮೂಲಕ ವಿಶೇಷ ಸಂದರ್ಶನ ನಡೆಸುತ್ತಿದ್ದು, ಈ ಸಂದರ್ಶನದ ಭಾಗವಾಗಿ ನಮ್ಮ ಜೊತೆ ಕೆಪಿಸಿಸಿ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾದ ಹಾಗೂ ಮಾಜಿ ಅಂಜುಮನ್ ಕಮಿಟಿ ಅಧ್ಯಕ್ಷರಾದ ಹಾಗೂ ಹೆಸರಾಂತ ಜನನಾಯಕರಾದ ಈ ಗಫಾರಿಯಾ ಉರುಸಿನ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂತಹ ಉಸ್ಮಾನ್ ಪಟೇಲ್ ಖಾನ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೆ ಸುಸ್ವಾಗತ. ಕಾರ್ಯಕ್ರಮ ಜೊತೆಗೆ ಸರ್ವಧರ್ಮ ಸದ್ಭಾವನಾ ಸಮಾರಂಭ ಹಾಗೂ ಭಾವೈಕ್ಯತಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗುತ್ತಿದ್ದು, ಈ ಕಾರ್ಯಕ್ರಮದ ಸಲಹಾ ಸಮಿತಿ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರುವ ತಾವು ಯಾವೆಲ್ಲ ರೀತಿಯ ತಯಾರಿಗಳು ಮಾಡಿಕೊಂಡಿದ್ದೀರಿ? ಈಗಾಗಲೇ ನಮ್ಮ ಗುರುಗಳು ಅಲ್ಹಾಜ್ ಡಾಕ್ಟರ್ ಬಕ್ತಿಯಾರ್ ಖಾನ್ ಪಠಾಣ್ ಅವರು ತಮ್ಮ ಸುದ್ದಿವಾಹಿನಿಗೆ ಬಹಳಷ್ಟು ಸವಿಸ್ತಾರವಾಗಿ ಮತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಉದ್ದೇಶ ಏನು, ಈ ಕಾರ್ಯಕ್ರಮ ಯಾವ ದಿನದಿಂದ ಪ್ರಾರಂಭ ಆಯಿತು, ಈ ಕಾರ್ಯಕ್ರಮ ಮಾಡುವುದರಲ್ಲಿ ಎಷ್ಟು ತೊಂದರೆಗಳು ಮತ್ತು ಎಷ್ಟು ಜನರ ಬೆಂಬಲ, ಭಕ್ತಾದಿಗಳ ಬೆಂಬಲ ಮತ್ತು ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿ ಈಗಾಗಲೇ ಹೇಳಿದ್ದಾರೆ. ಆದರೆ ನಾನು ಹೇಳುವುದು ಇಷ್ಟೇ, ಅಲಹಾಬಾದ್ ಮೌಲಾನ ಅವರು 1855ರಲ್ಲಿ ಉತ್ತರ ಪ್ರದೇಶದಲ್ಲಿ ಜನಿಸಿದರು. ಅವರು 1993ರಲ್ಲಿ ಐಕ್ಯರಾದರು. ಅಂದ್ರೆ 138 ವರ್ಷ ತನ್ನ ಜೀವನದಲ್ಲಿ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಅಲ್ಲ, ಇಡೀ ಎಲ್ಲ ರಾಜ್ಯಗಳನ್ನು ತಮ್ಮ ಪ್ರವಾಸ ಅಥವಾ ತಮ್ಮ ಜೀವನದಲ್ಲಿ ಇಸ್ಲಾಂ ಧರ್ಮ ಯಾವ ರೀತಿಯಾಗಿ ಬೆಳಿಬೇಕು, ತನ್ನ ಧರ್ಮದ ಜೊತೆಯಲ್ಲಿ ಇನ್ನೊಬ್ಬರನ್ನು ಯಾವ ರೀತಿಯಾಗಿ ಪ್ರೀತಿಸಬೇಕು ಅನ್ನುವಂಥದ್ದು ಸಂಪೂರ್ಣ ಜನರಿಗೆ ಅವರು ತಿಳಿಸಿಕೊಟ್ರು. ನಂತರ ಬಹುತೇಕ ಅವರು ಇರುವ ಒಂದು 10 ವರ್ಷ ಅಥವಾ 15 ವರ್ಷ ಮುಂಚಿತ ನಮ್ಮ ಗುರುಗಳಿಗೆ ಭೇಟಿಯಾಗಿ ಅವರು ಇಲ್ಲಿ ಕೋಲಾರಕ್ಕೂ ಬರ್ತಿದ್ರು. ನಾವು ಸ್ವಲ್ಪ ಅವ್ರ ಬಗ್ಗೆ ಅವರ ನುಡಿಗಳನ್ನು ಕೇಳಿದ್ದೇವೆ. ಆದ್ರೂ ಇವರ ಬಗ್ಗೆ ಬಹಳಷ್ಟು ಒಂದು ಪ್ರೀತಿ, ವಿಶ್ವಾಸ, ಒಂದು ನಂಬಿಕೆ ಇಟ್ಟುಕೊಂಡು ನಮ್ಮಲ್ಲಿ ನಮ್ಮ ಮುಸ್ಲಿಂ ಸಮಾಜದ ಪ್ರಕಾರ ಒಂದು ಖಲೀಫಾ ಅನ್ನುವಂತ ಒಂದು ಹುದ್ದೆ ಅನ್ಬೋದು, ಅಧಿಕಾರ ಅನ್ಬೋದು, ಮುಂದೆ ತಾನು ನಡೆದಂತ ಆ ಎಲ್ಲ ಮಾಹಿತಿಗಳನ್ನು ಜನರಿಗೆ ತಿಳಿಸಲಿಕ್ಕೆ ಬಹಳ ಒಂದು ಆತ್ಮವಿಶ್ವಾಸದಿಂದ, ಅದರಲ್ಲಿ ಬಹಳಷ್ಟು ಜನರು ನಮಗೂ ಮಾಡ್ರಿ ನಿಮಗೂ ಮಾಡ್ರಿ ಅಂತ ಬಹಳಷ್ಟು ಜನ ಹೋಗಿರ್ಬೋದು. ಆದರೆ ವಿಶೇಷವಾಗಿ ಇವ್ರ ಮೇಲೆ ಒಂದು ಕಾಳಜಿ, ವಿಶ್ವಾಸ ಇಟ್ಟು ಅವರು ಇವರಿಗೆ ಖಲೀಫಾ ಅಂತ ಹೇಳಿ ಮಾಡಿದರು. ಅವರು ಆಯ್ಕೆ ಆದ ನಂತರ ಅಂದ್ರೆ 1993ರಲ್ಲಿ ಅವರು ಆಯ್ಕೆ ಆದ ನಂತರ ಅಥವಾ ಅದೇ ವರ್ಷ ಮುಂದಿನ ವರ್ಷ 94ರಲ್ಲಿ ಹಳೆ ಕೋಲಾರ ಗ್ರಾಮದಲ್ಲಿ ತಮ್ಮ ಮನೆಯಲ್ಲಿ ತನಗೆ ತಕ್ಕಂತೆ ಯೋಗ್ಯವಾದಂತ ಒಂದು ಕಾರ್ಯಕ್ರಮ ಮಾಡಿ ಜನರಿಗೆ ಒಂದು ಒಳ್ಳೆಯ ದಾರಿ ದೀಪ ಕೊಟ್ಟಂತ ಈ ಕೋಲಾರ ಪಟ್ಟಣದಲ್ಲಿ ಯಾರಾದರೂ ಇದ್ರೆ ಅದು ಡಾಕ್ಟರ್ ಅಲ್ಹಾಜ್ ಬಕ್ತಿಯಾರ್ ಖಾನ್ ಪಠಾಣ್ ಅಂತ ನಾನು ಇವತ್ತು ಹೇಳಬಹುದು. ಆದ ನಂತರ ಸುಮಾರು 95-96ರಲ್ಲಿ ಖಾದ್ರಿಯಾ ಮಸ್ಜಿದ್ ಅನ್ನು
ಇವರು ತಾನು ಪ್ರಯತ್ನ ಪಟ್ಟು ಹಳೆ ಕೋಲಾರದಲ್ಲಿ ಪ್ರಾರಂಭಿಸಿ ಆ ಮಸ್ಜಿದ್ ಆವರಣದಲ್ಲಿ ಕೂಡ ಒಂದ್ಸಲ 2 ಸಲ ಕಾರ್ಯಕ್ರಮ ಮಾಡಿದ್ದು ನನಗೆ ಬಹಳ ಚೆನ್ನಾಗಿ ಕೂಡ ಗೊತ್ತಿದೆ. ಅದು ಆದ ನಂತರ ಅವಾಗ ಒಂದು ಉರ್ಷನ್ ಕಾರ್ಯಕ್ರಮ ಮಾಡ್ತಿದ್ರು. ಸರ್ವಧರ್ಮ ಕಾರ್ಯಕ್ರಮ ಸುಮಾರು 25-26 ವರ್ಷ ಇವತ್ತಿಗೆ ಆಗಿರ್ಬೋದು. ಈ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಉದ್ದೇಶ ಇದೆ. ಅದು ಏನಪ್ಪಾ ಅಂದ್ರೆ 2001ರಲ್ಲಿ ಕೋಲಾರ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಮರಿಗೆ ಒಂದು ಕೈಘಟನೆ ಆಯ್ತು. ಅದು ಒಂದು ಸ್ವಲ್ಪ ಬಹಳ ದೊಡ್ಡ ಮಟ್ಟದಲ್ಲಿ ಆಯ್ತು. ಅಂತ ಸಂದರ್ಭದಲ್ಲಿ 2001ರಲ್ಲಿ ಅಥವಾ 2ರಲ್ಲಿ ಇವರು ಒಂದು ಸರ್ವಧರ್ಮ ಕಾರ್ಯಕ್ರಮ ಅಂತ ಹೇಳಿ ಅಲ್ಲಿ ಪ್ರಾರಂಭಿಸಿ ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸಿ ಆ ಪವಾಡ ಪುರುಷರ ಹೆಸರಿನಲ್ಲಿ ಏನು ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು. ಇವತ್ತಿನವರೆಗೂ ಕೋಲಾರ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಮರ ಬಗ್ಗೆ ಒಂದೇ ಒಂದು ಕೇಸ್ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದು ಇವತ್ತು ಇವರ ಒಂದು ಪವಾಡ ಅಂತ ಕೂಡ ನಾನು ಹೇಳ್ಬೋದು. ಆದ ನಂತರ 2006-7ರಿಂದ ಪ್ರಶಸ್ತಿ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಆ ಸಮಯದಲ್ಲಿ ನನಗಿಂತ ಪೂರ್ವದಲ್ಲಿ ಕೃಷ್ಣ ಕೋಲಾರ ಕುಲಕರ್ಣಿಯವರು ಈಗಲೂ ಅವರು ಅಧ್ಯಕ್ಷರಿದ್ದಾರೆ ಆ ಪ್ರಶಸ್ತಿ ಕಾರ್ಯಕ್ರಮಕ್ಕೆ. ಅವತ್ತಿನಿಂದ ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಕೇವಲ ಬರೀ ಸರ್ವಧರ್ಮ ಅಷ್ಟೇ ಅಲ್ಲ, ಉರ್ಷನ್ ಕಾರ್ಯಕ್ರಮ ಅಷ್ಟೇ ಬೇಡ, ಇದರಲ್ಲಿ ಒಂದು ಪ್ರಶಸ್ತಿ ಕೊಡುವಂತಹ ಕಾರ್ಯಕ್ರಮ ಮಾಡೋಣ ಅನ್ನುವಂಥದ್ದು ಒಂದು ಒಳ್ಳೆಯ ವಿಚಾರವನ್ನು ತಂದು ನಮ್ಮ ಗುರುಗಳು ಮತ್ತೆ ಕುಲಕರ್ಣಿ ಅವರು ಮತ್ತು ನಾವು ಅವರ ಸುಪುತ್ರರು ಕೂಡಿ ಒಂದು ಯೋಚನೆ ಮಾಡಿ ಯಾರಿಗೆ ಕೊಡಬೇಕು. ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಕೊಡುವಂಥದ್ದು ಬಹುತೇಕ ಅಲಹಾಬಾದ್ ಮೌಲಾನಾ ಪ್ರಶಸ್ತಿ ಅಂದ್ರೆ ಇವತ್ತು ನಿಮಗೆ ಒಂದು ವಿಶೇಷ ಹೇಳಬೇಕಾದ್ರೆ ನಾವು ದೊಡ್ಡ ಶ್ರೀಮಂತ ಇದ್ದವಾಗ ಪ್ರಶಸ್ತಿ ಕೊಟ್ಟಿಲ್ಲ, ರಾಜ ಮಹಾರಾಜರಿಗೆ ಪ್ರಶಸ್ತಿ ಕೊಟ್ಟಿಲ್ಲ. ಪ್ರಶಸ್ತಿ ಕೊಡ್ಬೇಕಾದ್ರೆ ಕರ್ನಾಟಕದಲ್ಲಿ ಆ ಪ್ರಶಸ್ತಿಗೆ ಯೋಗ್ಯತೆ ಇರಬೇಕು. ಅವ ಮಾಡುವಂತ ಕೆಲಸ ಬಡವರಿಗಾಗಲಿ, ಇವತ್ತು ದಲಿತರಿಗಾಗಲಿ, ಅಲ್ಪಸಂಖ್ಯಾತರಿಗಾಗಲಿ, ಯಾವುದೇ ಸಮಾಜದ ಬಡವರಿಗೆ ಕಾಳಜಿ ವಹಿಸಿ ಕೆಲಸ ಮಾಡುವಂತ ಮನುಷ್ಯ ಅವ ಸಾರ್ವಜನಿಕದಲ್ಲಿ ಸಮಾಜ ಸೇವೆ ಮಾಡಬಹುದು, ಕಲಾ ಸೇವೆ ಮಾಡಬಹುದು, ಒಬ್ಬ ಸಾಹಿತ್ಯ ಇರಬಹುದು, ಅನೇಕ ಅಂಥವರನ್ನು ಗುರುತಿಸಿ ಅಥವಾ ರಾಜಕೀಯ ಜೀವನದಲ್ಲೂ ಕೂಡ ಇರ್ಬೋದು. ಅಂತ ಜನರನ್ನು ಗುರುತಿಸಿ ಸುಮಾರು ಈ ವರ್ಷ 2024ರವರೆಗೆ 19 ಗಣ್ಯಮಾನ್ಯರನ್ನು ಪ್ರಶಸ್ತಿ ನೀಡಿದ್ದೇವೆ. ಅದರಲ್ಲಿ 3-4 ಜನ ಅಂತೂ ಸಾಹಿತಿಗಳು ಇರ್ಬೋದು. ಒಬ್ರು ಡಾಕ್ಟರ್ ಇದ್ದಾರೆ, ಹುಬ್ಬಳ್ಳಿಯವರು ಜೋಶಿ ಅಂತೇಳಿ. ಹಾಸ್ಯ ಕಲಾದಲ್ಲಿ ಗಂಗಾವತಿ ಪ್ರಾಣೇಶ್ ಅವರಿದ್ದಾರೆ. ರಾಜಕೀಯದಲ್ಲಿ ಮಾಜಿ ಕೇಂದ್ರ ಸಚಿವರಾದಂತಹ ಸನ್ಮಾನ ಶ್ರೀ ರಹಿಮಾನ್ ಖಾನ್ ಸಾಹೇಬರಿದ್ದಾರೆ. ಈ ಕಾರ್ಯಕ್ರಮವನ್ನು ಹುರಿದುಂಬಿಸಿ ಪ್ರಶಸ್ತಿ ಕೊಡುವಂತ ಜವಾಬ್ದಾರಿ ಇಲ್ಲಿವರೆಗೆ ವಹಿಸಿದ್ದಾರೆ ಸಂಶೋಧಕರು ಆದಂತಹ ಡಾಕ್ಟರ್ ಕೃಷ್ಣ ಕೋಲಾರ ಕುಲಕರ್ಣಿ ಅವರಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಇವತ್ತು ದಿವಂಗತರಾದಂತಹ ಇಬ್ರಾಹಿಂ ಸುತಾರ್ ಅವರಿದ್ದಾರೆ. ಇನ್ನು ಹಲವಾರು ಕಾವು ಬಿಜಾಪುರ ಅವರು, ಇನ್ನು ಹಲವಾರು ಗಣ್ಯಮಾನ್ಯರು ಶಿಕ್ಷಣ ರೂಪದಲ್ಲಿ ಅವ್ರಿಗೆಲ್ಲರಿಗೂ ಒಂದು ಪ್ರಶಸ್ತಿ ಕೊಡ್ತಾ ಬಂದಿದ್ದರು. ಆದರೆ ಇವತ್ತು ಸರ್ಕಾರದಲ್ಲಿ ಪ್ರಶಸ್ತಿ ಕೊಡ್ತಾರೆ. ಆ ಸರ್ಕಾರದ ಪ್ರಶಸ್ತಿಗೆ ಕಿಂತಲೂ ನಮ್ದು ಬಹಳ ದೊಡ್ಡ ಪ್ರಮಾಣ ಪ್ರಶಸ್ತಿ ಅಂತ ನಾನು ಹೇಳುವುದಿಲ್ಲ. ಆದರೆ ಯಾರು ಪ್ರಶಸ್ತಿ ತೆಗೆದುಕೊಂಡಿದ್ದಾರೆ ಅವರು ಇನ್ನೊಬ್ಬರಿಗೆ ಹೇಳ್ತಾ ಈ ಪ್ರಶಸ್ತಿಯನ್ನು ಇಲ್ಲಿವರೆಗೆ ಎತ್ತರ ಮಟ್ಟಲಿಕ್ಕೆ
ಒಯ್ಯಲಿಕ್ಕೆ ಯಾರ ಕಾರಣ ಅಂದ್ರೆ ಇಲ್ಲಿವರೆಗೆ ಪ್ರಶಸ್ತಿ ತೆಗೆದುಕೊಂಡವರು. ಆದ್ರೆ ಸರ್ಕಾರದಲ್ಲಿ ಅದಕ್ಕೆ ಹಣ ಕೊಡ್ಬೋದು, ಅವ್ರು ಬೇರೆ ಬೇರೆ ರೂಪದಲ್ಲಿ ಅವರಿಗೆ ಪ್ರಶಸ್ತಿ ಕೊಡ್ಬೋದು. ಆದ್ರೆ ಒಂದ್ ಮಾತು ನಾನು ನಿಮಗೆ ಇವತ್ತು ಹೇಳ್ಬೇಕಂದ್ರೆ, ಇದರಲ್ಲಿ ಬಹಳಷ್ಟು ಜನ ನಮ್ಮ ಪ್ರಶಸ್ತಿ ತೆಗೆದುಕೊಂಡಿಂದ ಸರ್ಕಾರ ಪ್ರಶಸ್ತಿ ತೆಗೆದುಕೊಂಡಿದ್ದಾರೆ. ಇದು ಇವತ್ತು ಬಹಳ ವಿಶೇಷವಾದಂತ ಒಂದು ಪ್ರಶಸ್ತಿ ಅಂತ ನಾವು ಕೂಡ ಇದನ್ನು ತಮಗೆ ನೆನಪು ಮಾಡಬಹುದು. ಇನ್ನು ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಈ ವರ್ಷ ನಮ್ಮ ಕಾಂಗ್ರೆಸ್ ಸರ್ಕಾರ 136 ಶಾಸಕರು ಕಾಂಗ್ರೆಸ್ನಿಂದ ಆರಿಸಿ ಆಯ್ಕೆಯಾದ ನಂತರ ಸರ್ಕಾರ ರಚನೆ ಮಾಡುವಾಗ ಒಬ್ಬ ಒಳ್ಳೆಯ ನಾಯಕ ಎಲ್ಲ ಸಮಾಜದ ಜೊತೆ ಬೆರೆತು ಸೋಲಾಗದೆ 6 ಸಲ ಗೆಲ್ಲಿದಂತ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರಿಗೆ ವಿಧಾನಸಭಾದ ಅಧ್ಯಕ್ಷರನ್ನು ಮಾಡಿದ್ದಾರೆ. ಅವರು 2 ವರ್ಷದಲ್ಲಿ, ಅದು ನಾನು ಹೇಳುವುದಿಲ್ಲ, ಆಡಳಿತ ಪಕ್ಷದ್ದು ಅವರಿಗೆ ಸಭಾಧ್ಯಕ್ಷ ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕರು ಕೂಡ ಬಹಳಷ್ಟು ಸಲ ಇಲ್ಲಿವರೆಗೆ ತಮ್ಮಂತ ಅಧ್ಯಕ್ಷರು ಯಾರೂ ಆಗಿಲ್ಲ, ತಾವು ನಮಗೆಲ್ಲರಿಗೂ ಒಂದು ಕೂಡಿ ಅಸೆಂಬ್ಲಿ ಸಮಯದಾಗಲಿ ಉಳಿದ ಸಮಯದಾಗಲಿ ಒಂದು ಗೌರವ ಕೊಡ್ತೀರಿ, ಈ ಗೌರವ ಕೊಡುವಂತ ಸ್ಪೀಕರ್ ಯಾರಾದರೂ ಇದ್ರೆ ಸನ್ಮಾನ್ಯ ಯುಟಿ ಖಾದರ್ ಸಾಹೇಬರು ಅಂತ ಹೇಳಿ ಅವರೇ ಕೂಡ ಒಂದು ಒಳ್ಳೆಯ ಒಂದು ಅವ್ರಿಗೆ ಬಿರುದು ಕೊಟ್ಟಿದ್ದಾರೆ. ಆ ವಿಷಯವಾಗಿ ನಮ್ಮ ಈ ಪ್ರಶಸ್ತಿ ಕೊಡುವಂತ ಕಾರ್ಯಕ್ರಮದ ಅಧ್ಯಕ್ಷರು ಆದಂತ ಕುಲಕರ್ಣಿ ಅವರು ಈ ಸಲ ಸನ್ಮಾನ್ಯ ಯುಟಿ ಖಾದರ್ ಸಾಹೇಬರಿಗೆ ಈ ಪ್ರಶಸ್ತಿ ನೀಡೋಣ ಅನ್ನುವಂತ ಸಮಯ ಬಂದಾಗ ಮಾನ್ಯರ ಜೊತೆ ಮಾತನಾಡಿ ಅವರು ಕೂಡ ಯಾವುದೇ ತಮ್ಮ ಕೆಲಸ ಇದ್ರೂ ಸಹಿತ ನಿಮ್ಮ ಪ್ರಶಸ್ತಿಗೆ ನಾನು ಬರುತ್ತೇನೆ, ನಿಮ್ಮ ಪ್ರಶಸ್ತಿಯನ್ನು ತೆಗೆದುಕೊಳ್ಳುತ್ತೇನೆ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಮ್ಮ ಗುರುಗಳ ಜೊತೆ ಮಾತನಾಡಿದಾಗ ಈ ಮೇ 12ನೇ ತಾರೀಕು ಪ್ರಶಸ್ತಿ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಮತ್ತು ನನ್ನ ಅಂದಾಜ್ ಪ್ರಕಾರ ಈ ವರ್ಷ ಪ್ರತಿ ವರ್ಷಕ್ಕಿಂತಲೂ ಒಂದು 3-4 ಪಟ್ಟು ಜನ, ಅಂದ್ರೆ ಒಂದು 4-5 ಸಾವಿರ ಜನರು ಸೇರುವಂತಹ ಕಾರ್ಯಕ್ರಮ ಆಗಬಹುದು. ಮತ್ತು ಇದಕ್ಕೆ ಎಲ್ಲ ನಮ್ಮ ಗುರುಗಳ ಅಭಿಮಾನಿಗಳು ಮತ್ತು ತಾವೆಲ್ಲ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಸೇರಿ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಜರುಗಿಸೋಣ ಅನ್ನುವಂಥ ವಿಷಯವನ್ನು ಕೂಡ ಈ ತಮ್ಮ ವಾಹಿನಿಗೆ ಕೊಡುತ್ತಾ, ಇವತ್ತು ಈ ಕಾರ್ಯಕ್ರಮಗಳು ಬಹಳ ಕಡೆ ಜರುಗುತ್ತಾವ. ಸರ್ವಧರ್ಮ ಕಾರ್ಯಕ್ರಮ ಜರುಗುದಿಲ್ಲ ಅಂತ ನಾನು ಹೇಳುವುದಿಲ್ಲ, ಆದ್ರೆ 1 ವರ್ಷ ಮಾಡ್ತಾರೆ, 1 ವರ್ಷ ಬಿಟ್ಟು ಬಿಡ್ತಾರೆ. ಆ ಉದ್ದೇಶ ಏನು, ಅವ್ರು ಯಾಕೆ ಪ್ರತಿ ವರ್ಷ ಮಾಡುದಿಲ್ಲ ಅಂದ್ರೆ ಅಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಹುಟ್ಟುತ್ತಾವೆ. ಆದ್ರೆ ನಾವು ಕಾರ್ಯಕ್ರಮ ಮಾಡ್ತಾ ಬಂದಾಗ ನಮ್ಮ ಗುರುಗಳ ಅಧ್ಯಕ್ಷತೆಯಲ್ಲಿ ಸುಮಾರು 30-32 ವರ್ಷದಿಂದ ಆದಷ್ಟು ಜನ ಹೆಚ್ಚಿಗೆ ಹಾಕುತ್ತಾ ಹೊಂಟಿದೆ, ಯಾರಿಂದಲೂ ಅಪಸ್ವರ ಬಂದಿಲ್ಲ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಿಮಗೆ ನಾನು ಹೇಳ ಬಯಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ನಮ್ಮ ಗುರುಗಳು ತಮ್ಮದೇ ಆದಂತ ಸ್ವಂತ ಶಕ್ತಿ ಮೇಲೆ ಮತ್ತು ಅವರ ಸುಪುತ್ರರ ಸಹಾಯ ಸಹಕಾರದಿಂದ ಒಂದೇ ಒಂದು ಕುಟುಂಬ ತಾವೆಲ್ಲರೂ ಸೇರಿ ನಮ್ಮನ್ನೆಲ್ಲರನ್ನು ಜೊತೆಯಲ್ಲಿ ತೆಗೆದುಕೊಂಡು ಈ ಕಾರ್ಯಕ್ರಮದ ಒಂದು ಇಂಚು ಕೂಡ ಮಾಹಿತಿ ಎಲ್ಲರಿಗೂ ಕೊಡುತ್ತಾ ಈ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದಾರೆ. ಅವರಿಗೆ ನನ್ನ ಪರವಾಗಿ, ನಮ್ಮ ರಾಜ್ಯದ ಅಲ್ಪಸಂಖ್ಯಾತರ ಪರವಾಗಿ ಹಾಗೂ ಈ ಸಮಸ್ತ ಕೋಲಾರ ಪಟ್ಟಣದ ಹಿಂದೂ ಮುಸ್ಲಿಂ ಬಾಂಧವರ ಪರವಾಗಿ ಅವರಿಗೆ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಕೋರುತ್ತಾ
ನನ್ನ 2 ಮಾತನ್ನು ಮುಗಿಸ್ತೇನೆ. ಕೊನೆಯದಾಗಿ ಇನ್ನೂ ಒಂದು ವಿಷಯ ಹೇಳಬೇಕಾದ್ರೆ, ಇವತ್ತು ನಮ್ಮ ಪ್ರಶಸ್ತಿಗೆ ಬರುವಂತ ಸನ್ಮಾನ್ಯ ಶ್ರೀ UT ಖಾದರ್ ಸಾಹೇಬರಿಗೆ 1947 ಸ್ವತಂತ್ರ ಆದ ನಂತರ ಮೊಟ್ಟ ಮೊದಲಿಗೆ ಕಾಂಗ್ರೆಸ್ ಪಕ್ಷದವರು ಅಲ್ಪಸಂಖ್ಯಾತರ ಒಂದು ಶಾಸಕರನ್ನು ಗುರುತಿಸಿ ಅವರಿಗೆ ವಿಧಾನಸಭಾ ಅಧ್ಯಕ್ಷರನ್ನು ಮಾಡಿದ್ದಕ್ಕಾಗಿ ನಾನು ಅಲ್ಪಸಂಖ್ಯಾತರ KPCC ಒಬ್ಬ ಉಪಾಧ್ಯಕ್ಷನಾಗಿ ಮತ್ತು ಅಲ್ಪಸಂಖ್ಯಾತರ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೋಲಾರ ಪಟ್ಟಣದಲ್ಲಿ ಶಾ ಅಬ್ದುಲ್ ಗಫಾರ್ ಖಾದ್ರಿ ಅಲಹಾಬಾದ್ ಮೌಲಾನಾ ಉರುಸು ಕಾರ್ಯಕ್ರಮದ ಪ್ರಯುಕ್ತ ಸರ್ವಧರ್ಮ ಸದ್ಭಾವನಾ ಸಮಾರಂಭ ಹಾಗೂ ಅಲಹಾಬಾದ್ ಮೌಲಾನಾ ಸದ್ಭಾವನಾ ಪ್ರಶಸ್ತಿಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಇದರ ಪ್ರಯುಕ್ತ ಈ ವಿಶೇಷ ಸಂದರ್ಶನವನ್ನು ಹಮ್ಮಿಕೊಂಡಿದ್ದು, ತಾವು ಕಂಡಂತೆ ಕೋಲಾರ ಪಟ್ಟಣದ ವ್ಯಾಪ್ತಿ ಹಾಗೂ ಅವಳಿ ಜಿಲ್ಲೆಯಲ್ಲಿ ಅತ್ಯಂತ ಹೆಸರು ಮಾಡಿರುವ ಡಾಕ್ಟರ್ ಬಖ್ತಿಯಾರ್ ಖಾನ್ ಪಠಾಣ್ ಅವರ ಬಗ್ಗೆ ಒಂದೆರಡು ತಮ್ಮ ಅನಿಸಿಕೆಯನ್ನು ಹೇಳಿದರು. अस्सलाम वालेकुम वरहमतुल्लाहि वबरकातुह। मैं आए हुए प्रेस वालों को मैं मेरी जानिब से और आली जनाब अलहाज डॉक्टर बख्तियार खान जानिब से मैं आपका तहदील से इस्तकबाल करता हूँ। इसी जानिब से आपने जो सवाल किया कि डॉक्टर बख्तियार खान साहब का इसमें बहुत बड़ा रोल है कि उनके पीर की याद में ये एक ऐसा अच्छा काम कर रहे हैं जो आज दुनिया को जरूरत है। मैं ये कहता हूं कि ये असल में ये काम एक धार्मिक काम था, जो अपने पीर की याद में कुछ कुरान शरीफ की तिलावत करें, कुछ उसका इंतजाम करें, कुछ लोगों को खाना खिलाएं। लेकिन मेरी नजरिए से देखेंगे तो ये आज के दिन पूरे हिंदुस्तान को, पूरे कर्नाटक को, यहां तक के पूरे दुनिया को इसकी जरूरत है। मेरा कहने का मतलब यह है कि अल्लाह जिसे चाहता है उसे हमेशा के लिए जिंदा रखता है। किसे जिंदा रखता है? जिसने अपनी जिंदगी में पूरी अपनी जिंदगी लोगों के लिए वक्फ कर दिया है, उसको ता हयात तक उनकी जिंदगियों को अल्लाह बरकरार रखता है। आज हम देखते हैं अलामत मौलाना, इनकी पैदाइश कहां होती है? यूपी के अंदर होती है, और 1856 में 55-56 के अंदर, और उनकी जिंदगी गुजरती है हिंदुस्तान के हर कोने कोने में। कर्नाटक में आते हैं, यहाँ पर दीन का काम करते हैं, और उनकी वफात कहाँ होती है? महाराष्ट्र में जाकर होती है। इन्होंने अपनी जिंदगी को पूरे इंसानियत के लिए वक्फ कर दिया था। कभी यहाँ रहते, कभी वहां रहते, लोगों की सलाह बहबूदी के लिए इन्होंने काम किया है, लोगों को इंसानियत बनाने के लिए काम किया है। अभी भी मेरे पास अय्यूब पठान साहब ने उनके खत दिखा है कि खत के जरिए उन्होंने अपने शागिर्द को नसीहत कर रहे हैं। देखिए, उनकी भी खुशकिस्मत ऐसी है कि इन्होंने भी एक ऐसा शागिर्द पाया जिन्हें अपने उस्ताद का नाम दुनिया तक पहुंचाने की कोशिश की। अब देखते हैं कि ये काम होना था उर्स शरीफ का, दीन का काम होना था। ये काम इन्होंने इंसानियत के लिए इनके शागिर्द ने शुरू किए। मैं उनका भी बहुत मुबारकबाद देता हूं। अल्लाह आपको जन्नत में आला से आला मकाम अता फरमाए, और आपको मुबारकबाद देना चाहता हूं वहां भी आपको कि आपने एक बेहतरीन शागिर्द को दुनिया में पाया था। और साथ ही साथ अभी देखते हैं कि आज हिंदुस्तान में क्या हालत चल रहा है कि आतंकवाद आती है और धर्म पूछकर गोली चला दे। क्या इस्लाम का मैं सवाल करना चाहता हूं उनसे कि इस्लाम की ये दावत है कि आपने किसी इंसान को धर्म पूछकर गोली मारते हो? ये कहीं भी इस्लाम की ये दावत नहीं है। आज बख्तियार खान साहब पूरी दुनिया को दिखाना चाहते हैं कि मजहब नहीं सिखाता आपस में बैर रखना, मजहब नहीं सिखाता आपस में बैर रखना, हिंदी है हम, वतन है हिंदुस्तान हमारा। मैं इनको मुबारकबाद देते हुए इनकी एक पवार जिसे कहते हैं, इनके उस्ताद की, इनकी जिंदगी पैदावार यूपी में होती है, उनकी जवानी हर हिंदुस्तान के कोने में गुजरती है, और जाकर वफात पाते हैं महाराष्ट्र में। आज अल्लाह उनको दुनिया से जाने के बाद भी उनकी यादों को जिंदा रखा है, उनके कामों को जिंदा रखा है।
और साथ ही साथ उनके शागिर्द आज इतने बड़े पैमानों पर इंसानियत की उनकी दावत दे रहे हैं उनके उर्स शरीफ के अंदर, और बुलाकर लोगों को ये अवार्ड दे रहे हैं कि भाई ये अवार्ड पाने के बाद आप दुनिया में इंसानियत का काम करें। ये सबक इन्होंने सिखाया है। इसी के साथ साथ मैं आपको भी, प्रेस वालों को भी मुबारकबाद देना चाहता हूं कि इस अजीम शान काम को आपने अपना हक समझा, आपके मीडिया के जरिए आपने दुनिया को दिखाने की कोशिश की। अल्लाह तबारक व तआला से हमारी ये दुआ है, और डॉक्टर साहब के हक में भी दुआ है कि अल्लाह तबारक व तआला उन्हें सेहत तंदुरुस्ती अता फरमाए, और साथ ही साथ आपके चैनल वालों की भी हमारी ये दुआ है, अल्लाह आपको भी इसी तरह दुनिया और आखिरत में कामयाबी अता फरमाए, और दुनिया में आपका चैनल रोशन करें, इसकी मैं दुआ भी करता हूँ। और अपनी बात को खत्म करता हूँ। अस्सलाम वालेकुम व रहमतुल्लाहि व बरकातुहू। ಕೋಲಾರ ಪಟ್ಟಣದಲ್ಲಿ ಸರ್ವಧರ್ಮ ಸದ್ಭಾವನಾ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿರುವ ಡಾಕ್ಟರ್ ಬಕ್ತಿಯಾರ್ ಖಾನ್ ಪಠಾಣ್ ಅವರ ತಾವು ಚಿಕ್ಕಂದಿನಿಂದ ಕಂಡಂತೆ ಯಾವ ರೀತಿ ಎಲ್ಲ ಇದ್ರು? आपने बहुत ही अच्छा सवाल किया कि डॉक्टर बख्तियार खान साहब को जब से मैंने देख रहा हूँ, ये एक डॉक्टर का काम करते थे। उस जमाने में जहां पर गोली दवा की जरूरत महसूस होती थी, ये लोग जहां पर मेडिकल नहीं थे, दवाखाने नहीं थे, छोटे छोटे गांव में ये स्पेशल ऐसे आज 108 जैसे हैं, उस जमाने के 108 थे डॉक्टर साहब, जहां पर घर घर जाकर लोगों की इलाज करते थे, अपने बैग से निकाल कर गोलियां देते थे, चाहे तो वो फीस दिए तो भी लेते थे, नहीं तो दुआ करके आ जाते थे। ये इनकी खासियत को हमने देखा है, और इसी खासियत को अल्लाह तबारक व तआला ने पसंद किया। शायद इन दुनिया में इतना बड़ा काम ले रहे हैं, मैं इस बात को ये कहना चाहता हूँ। ಪ್ರಸಕ್ತ ವರ್ಷ ಅತ್ಯಂತ ವಿಶೇಷವಾಗಿ ಒಬ್ಬ ಸ್ಪೀಕರ್ ಅವರನ್ನ ಕರೆಸಿ ಭಾವೈಕ್ಯತೆ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? हाँ, ये भी बहुत बड़ा सवाल है आपका कि आपने ये कहा कि ये प्रशस्ति स्पीकर साहब को मिल रही है। मैं उनको भी मुबारकबाद देना चाहता हूँ कि ये आपके हक में है कि आपने इस प्रशस्ति को कबूल कर रहे हैं। ये बहुत ही नामवर इंसान थे, नामवर अल्लाह के बंदे थे, जिसका आपको अवार्ड मिला जा रहा है। आप भी मुबारकबाद के काबिल हैं, और ये अवार्ड भी आपके मुबारकबाद के काबिल है, मैं ये समझता हूँ इसकी बात। ಈ ವೈಷಮ್ಯ ಧರ್ಮಗಳ ನಡುವೆ ವೈಮನಸ್ಯ ಉಂಟಾಗಿರುವ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳ ಅವಶ್ಯಕತೆ ಬಹಳ ಇದೆ, ಇದ್ರ ಬಗ್ಗೆ ತಾವು बहुत ही अच्छा सवाल किया आपने। आज हिंदुस्तान को देखते हैं, दुनिया को देखते हैं कि हर इंसान अपनी खुर्ची के लिए अपने मजहब का इस्तेमाल कर रहा है। अपने खुर्ची पे बैठना अपनी आस होती है, अपने खुर्ची पे बैठना है, पे हुकूमत चलाना चाहता है, लेकिन आस ये होती है कि धर्म का नाम आगे ले लेता है। कोई मुसलमान का आगे ले लेता है, कोई अपने मजहब का नाम आगे लेकर दुनिया में इंसानियत को फोड़ना चाहता है। इसी के दरमियान डॉक्टर साहब ये बहुत अच्छा काम कर रहे हैं। इस दुनिया में इस इंसानियत का एक मजहब है। इस्लाम, कुरान में भी कहीं ये नहीं बताया इस्लाम ये नहीं बताया, ऐ ईमान वालो, जिसके पास ईमान है, जिसके पास धर्म है, धर्म का नाम ही मतलब ईमान है। हर इंसान के दिल में अपना धर्म, अपना ईमान होता है। इसी ईमान को देखते हुए अपने में जाहिलियत को खत्म कर देना चाहिए, वहशियत को खत्म कर देना चाहिए, इंसान के दिल में जो दुश्मनी है इसको खत्म कर देना चाहिए। ये बहुत मुबारक काम है मैं डॉक्टर साहब का, इस पर भी मैं उन्हें मुबारकबाद देता हूँ। ಕೊನೆಯದಾಗಿ ಕನ್ನಡ ಧ್ವನಿ ಸುದ್ದಿವಾಹಿನಿಗೆ ಸಂದರ್ಶನ ನೀಡಲು ಸಮಯ ನೀಡಿದ್ದಕ್ಕೆ ತಮಗೆ ಧನ್ಯವಾದ। मैं आपका भी बहुत बहुत शुक्रगुजार हूँ कि आपने इस खबर को पूरी दुनिया में पहुंचाने की कोशिश की है। मैं भी आपका शुक्रगुजार। ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ।